ಮತ್ತೇನು ಗುರುರಾಯ, ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗಿ. ಪ್ರಾತಸ್ಮರಣೀಯರಾದ ಪೂಜ್ಯ ಗುರುದೇವರಲ್ಲಿ ಮಲ್ಲಿಕಾರ್ಜುನ ಮಹಾಶಿವಯೋಗಿಗಳಲ್ಲಿ ನಮಸ್ಕರಿಸಿ, ಎಲ್ಲ ಆರಾಧ್ಯ ಗುರುದೇವರಾದ ಪೂಜ್ಯ ಅಪ್ಪಗಳವರಲ್ಲಿ ಹನಿಮನೆದು ಇವತ್ತಿನ ಈ ಸತ್ಸಂಗ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಿದ್ದಪ್ಪ ಬಿದ್ರಿಯವರಿಗೂ, ನಮ್ಮ ಶಾಸ್ತ್ರಿಯವರಿಗೂ ಶರಣೆಂದು, ಆಗಮಿಸಿದ ಎಲ್ಲ ನಮ್ಮ ಸಂಗೀತ ಬಳಗಕ್ಕೂ, ಆಗಮಿಸಿದ ಎಲ್ಲ ಹಿರಿಯರಿಗೂ, ತಾಯಂದಿರಿಗೂ, ಬುದ್ಧ ಮಕ್ಕಳಿಗೂ ಎಲ್ಲರಿಗೂ ಶರಣ. ಪ್ರತಿ ತಿಂಗಳ ಈ ಸತ್ಸಂಗ ಕಾರ್ಯಕ್ರಮ ಇದು ಭಾಳ ಚೆನ್ನಾಗಿ ನಡೀತದೆ. ಯಾಕಂದರೆ ಇದು ಅಪ್ಪಗಳವರ ಕೃಪಾ ಆಶೀರ್ವಾದ. ಅವ್ರಿಗೆ ಒಂದೇ ಇಚ್ಛೆ ಇರೋದು, ಅವರು ಕೊನೆಗೆ ಹಾಸಿಗೆ ಮೇಲೆ ಮಲಗಿದಾಗ ನಾನು ಅವರು ಇಬ್ಬರೇ ಇದ್ದೆ. ನಾನಂದೇ, ಅಪ್ಪಗಳು ಇನ್ನು ತಾವಂತೂ ಇನ್ನೇನು ತಮ್ಮ ದೇಹದ ಬಗ್ಗೆ, ಶರೀರದ ಬಗ್ಗೆ ಏನು ಹೇಳಲಿಕ್ಕಾಗೋದಿಲ್ಲ. ಆದರೆ ನಾವು ಏನು ಮಾಡಬೇಕು, ಹೋಗಿ ನಮ್ಮ ಆಶ್ರಮಕ್ಕೆ ಹೋಗಿ ಏನು ಮಾಡಬೇಕು, ನಾವು ನಮ್ಮ ಆಶ್ರಮದಲ್ಲಿ ಏನು ಮಾಡೋದಿಲ್ಲ ಅಂತೇಳಿ ನಕ್ಕೆ. ಅವಾಗ ಅವರಂದರು, ನಾ ಹೇಳಿದ್ದು ಯಾರು ಕೇಳಂಗಿಲ್ಲ, ಅದಕ್ಕಾಗಿ ನಾನು ಹೇಳಿಬಿಟ್ಟೀನಿ ಅಂತ. ನೀವು ಉಳಿದವ್ರಿಗೆಲ್ಲ ಹೇಳ್ರಿ ಬಿಡ್ರಿ, ನಮಗರ ಅಷ್ಟು ಹೇಳ್ರಿ. ಅವಾಗ ಅವ್ರು ಹೇಳಿದ್ದು, ಏನು ಮಾಡೋದು ಬೇಡ, ನಮ್ಮ ಆಶ್ರಮ ಸ್ವಾಮಿಗಳು ಬರೀ ಬೆಳಿಗ್ಗೆ ಸಾಯಂಕಾಲ 2 ಹೊತ್ತು ಪ್ರವಚನ ಮಾಡಲಿ ಸಾಕು, ತಿಂಗಳಿಗೆ ಒಂದು ಇಂಥ ಸತ್ಸಂಗ ಮಾಡಿದ್ರೆ ಸಾಕು, ಮತ್ತೇನೇನೋ ಅವ್ರು ಮಾಡೋದನ್ನ ಬೇಡ ಅಂತ ಅವ್ರು ಹೇಳಿ. ಅದಕ್ಕೆ ಈ ಸತ್ಸಂಗ ಅದು ನಮ್ಮದೇ ಇಚ್ಛೆ ಇರಲ್ಲ, ಆದರೆ ಎಲ್ಲರೂ ಕೂಡಿದ್ರು, ಗಿರಾಡಿ ಸರು, ಕಡ್ಡಿ ಸರು, ನಮ್ಮ ಸುತಾರ್ ಸರು ಎಲ್ಲರೂ ಕೂಡ್ಕೊಂಡು ಇದು ಮಾಡೋಣ ಅಂತ ಪ್ರಾರಂಭ ಮಾಡಿ. ಸತ್ಸಂಗ ಅಂದರೆ ಎಲ್ಲರೂ ಕೂಡೋದು, ಒಳ್ಳೆಯ ಚಿಂತನೆಗಳನ್ನು ಮಾಡೋದು. ಆ ಚಿಂತನೆಗಳ ಯಾವುದಕ್ಕೆ ಉಪಯೋಗ ಆಗಬೇಕು ಅಂತಂದರೆ ವ್ಯವಹಾರಕ್ಕೆ ಉಪಯೋಗ ಅಂತೇಳಲ್ಲ, ಅದು ಮನಸ್ಸಿನ ಆನಂದಕ್ಕೆ ಉಪಯೋಗ, ಪ್ರಪಂಚ ಸುಂದರವಾಗಿ ಸಾಗಿಸುವುದಕ್ಕಾಗಿ ಉಪಯೋಗ. ಅಂಥ ಜೀವನವನ್ನು ಸಾಗಿಸುವುದಕ್ಕಾಗಿಯೇ ಈ ಸತ್ಸಂಗಗಳಿವೆ. ಅವ್ರು ಇಲ್ಲಿವರೆಗೆ ಭಾಳ ಚಲೋ ಹೇಳಿದ್ರು, ಸತ್ಯ ಸತ್ಯ ಸತ್ಯ. ಇವರು ಬರೋಕ್ಕಿಂತ ಮೊದಲು ಅಪ್ಪಗಳ ಪ್ರವಚನ ನಡೆದದ್ದು ಸತ್ಯ ಸತ್ಯ ಸತ್ಯನ ನಡೆದಿತ್ತು. ಮೊದಲು ಪ್ರವಚನ ಅದೇ ನಡೆದಿತ್ತು. ಸಂಗೀತಗಾರರು ಕೂಡ ಸಂಗೀತ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ಪ್ರವಚನ ನಡೆದದ್ದೇ ಸತ್ಯದ. ಹಂಗೆ ಈ ಸತ್ಯ ಅನ್ನೋದೇನದಲ್ಲ, ಅದನ್ನು ತಿಳಿಯೋದಕ್ಕಾಗಿ ನನ್ನನ್ನು ನಾನು ಅರಿತುಕೊಳ್ಳೋದು, ನನ್ನನ್ನು ನಾನು ತಿಳಿದುಕೊಳ್ಳೋದು. ಈ ದೇಹ ಯಾವುದು, ನಾನು ಯಾರು, ದೇಹ ನಾನೇನು, ದೇಹ ನಾನಲ್ಲ, ಇವೆಲ್ಲವುಗಳ ಬಗ್ಗೆ ಚಿಂತನೆ ಮಾಡೋದು. ಜಗತ್ತಂದರೆ ಈ ಜೀವ ಅಂದರೆ, ಪರಮಾತ್ಮ ಅಂದರೆ, ಈ ಜಗತ್ತಿನೊಳಗಿರುವಂಥ ಬಂಧನ ಅಂದರೆ, ಮಾಯೆ ಅಂದರೆ, ಇವೆಲ್ಲ ಏನದ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋದೇ ಸತ್ಸಂಗದೊಳಗೆ ಆನಂದವಾಗಿರೋದು. ಮನೆಯೊಳಗೆ ಸಂತೋಷವಾಗಿರೋಕ್ಕಾಗಲ್ಲ. ನೀವು ಎಷ್ಟೇ ಚಲೋ ಮನೆ ಕಟ್ಟ್ರಿ, ಆನಂದವಾಗಿದ್ದೀನಿ ನಮ್ಮ ಮನ್ಯಾಗ ಅನ್ನೋರು ಒಬ್ಬರು ವ್ಯಕ್ತಿಗಳೇ. ಆದರೆ ಸತ್ಸಂಗದೊಳಗೆ ಹೋದೀವಿ, ಮನ್ಸಿಗೆ ಭಾಳ ತಾಪಾಯ್ತು ಅನ್ನೋರು ಯಾರು? ಸತ್ಸಂಗದ್ರಾಗ ಎಲ್ಲರಿಗೂ ಬೇಕಾಗಿರುವಂಥದ್ದು. ನೀವು ಆತ್ಮದ ವಿಚಾರಗಳನ್ನು ಕೇಳ್ಕೊಂತ ಹೋಗ್ರಿ, ಎಷ್ಟು ಕೇಳಿದರೂ ಸಹಿತ ನಿಮ್ಗೆ ತೃಪ್ತ ಆಗೋದಿಲ್ಲ. ಇನ್ನೂ ಕೇಳಬೇಕು ನಾನು ಅಂತ ಅನಿಸ್ತದ. ಯಾಕಂದ್ರೆ ನನ್ನ ವಿಚಾರಗಳದಾವ, ನನ್ನನ್ನು ತಿಳಿದುಕೊಳ್ಳುವಂಥ ಮಾತುಗಳಿದಾವ. ಅದಕ್ಕಾಗಿ ನಾನು ಕೇಳ್ಕೊಂತಿರ್ಬೇಕು ಅಂತ ಅನ್ಸಕ್ಕೆ ಪ್ರಾರಂಭ. ಅಪ್ಪಗಳು ಜೀವನ ತುಂಬ ಹೇಳಿದ್ದು ಆತ್ಮಚಿಂತನೆಯನ್ನು. ಅಷ್ಟು ಜನ ಕೇಳಕ್ಕೆ ಯಾಕೆ ಬರ್ತಿದ್ರು, ನಮ್ಮ ಸಲುವಾಗಿ ಹೇಳ್ತಾರೆ, ನಮ್ಮ ಆತ್ಮಚಿಂತನೆ ಹೇಳ್ತಾರೆ. ನಾವು ಆತ್ಮಚಿಂತನೆಯನ್ನು ಮಾಡೋದು. ಈ ಆತ್ಮ ಅನ್ನೋದೇನದ, ಈ ಜೀವ ಅನ್ನೋದೇನದ, ಇದು ಭಾಳ ಸೂಕ್ಷ್ಮವಾಗಿರುವಂಥದ್ದು. ಅದನ್ನು ಮನಸ್ಸು ಪೂರ್ಣವಾಗಿ ವ್ಯಾಪಿಸಿರ್ತದೆ. ಮನಸ್ಸು ಅನ್ನೋದೇನದ, ಇದು ಭಾಳ ಅದ್ಭುತವಾದಂಥ ಶಕ್ತಿ ಅದ. ಆ ಮನಸ್ಸನ್ನು ನಿಯಂತ್ರಣ ಮಾಡೋದು ಮಾತು. ನೀವು ನೋಡ್ರಿ, ನೀವು ಮಾತು ಹಿಂಗದಲ್ಲ, ನೀವು ಏನೇನು ಕೇಳ್ತೇರೋ ಹಂಗೆ ಮನಸ್ಸು ತಯಾರಾಗ್ತದೆ. ನೀವು ಏನೇನು ಮಾತಾಡ್ತೇರೋ ಹಂಗೆ ಮಾತು ತಯಾರಾಗ್ತದೆ.
ನೀವು ಆಕ್ರೋಶದ ಮಾತುಗಳನ್ನ ಆಡಕ್ಕೆ ಪ್ರಾರಂಭ ಮಾಡಿದ್ರೆ ಮನಸ್ಸು ಆಕ್ರೋಶ ತಾಳಕ್ಕೆ ಪ್ರಾರಂಭ ಆಗ್ತದೆ. ಸಿಟ್ಟಿನ ಮಾತುಗಳು ಬರಕ್ಕೆ ಚಲೋ ಅಂದ್ರೆ ಮನಸ್ಸು ಸಿಟ್ಟು ಆಕ್ರೋಶಗಳು ಪ್ರಾರಂಭ ಆಗ್ತವೆ. ಪ್ರೀತಿಯ ಮಾತುಗಳನ್ನ ಆಡಕ್ಕೆ ಪ್ರಾರಂಭ ಮಾಡಿದ್ರೆ ಮನಸ್ಸು ಪ್ರೀತಿಯ ಮನಸ್ಸು ಹಿಂಗ ಬದಲಾಕೋತ್ ಹೋಗ್ತದೆ. ನಾವು ಯಾವುದನ್ನ ಮಾತಾಡ್ತೇವೋ ಹಂಗೆ ನಮ್ಮ ಮನಸ್ಸು ಪ್ರಾರಂಭ ಆಗ್ತದೆ, ಬದಲಾಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಹಂಗ ನಮ್ಮ ಮನಸ್ಸು ಆಗ್ತದೆ. ಎಲ್ಲಿ ಆತ್ಮಚಿಂತನೆಗಳು ಇರ್ತಾವೆ ಅವಾಗ ನಾ ಆತ್ಮಪುರುಷ ಅಂತ ಅನ್ಸಕ್ ಚಲೋ ಆಗ್ತದೆ. ಎಲ್ಲಿ ದೇಹದ ಬಗ್ಗೆ ಮಾತುಗಳು ಬರ್ತಾವಲ್ಲ ದೇಹಿ ಅನ್ನುವಂಥ ಭಾವ ಬರ್ತವೆ. ಹಿಂಗ ನಮ್ಮ ಜೀವನ ತುಂಬೆಲ್ಲ ಹೆಂಗೆ ಬರ್ತದ ಅಂತಂದ್ರೆ ನಾನು ಯಾರು ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳಕ್ ಪ್ರಾರಂಭ ಮಾಡ್ತೇವಲ್ಲ ಅವಾಗ ಮನಸ್ಸು ಏನು ಮಾಡ್ತದಂದ್ರೆ ನಾವು ಯಾರಿದೇವಲ್ಲ ಏನೇನು ಮಾತಾಡ್ತೇವಲ್ಲ ಹಂಗೆ ನಮ್ಮ ಮನಸ್ಸು ತಯಾರಾಗ್ತದೆ. ನಮ್ಮ ಮನಸ್ಸು ಹೆಂಗೆ ತಯಾರಾಗ್ತದೆ ಹಂಗೆ ದೇಹ ಕೆಲಸ ಮಾಡಕ್ಕೆ ಪ್ರಾರಂಭ ಆಗ್ತದೆ. ಅದಕ್ಕೆ ಮಾತು ಶುದ್ಧಿ ಆಗಬೇಕು. ಮಾತು ಶುದ್ಧಿ ಆಯಿತು ಅಂದ್ರೆ ಮನಃಶುದ್ಧಿ ಆಗ್ತದೆ. ಮನಃಶುದ್ಧಿ ಆಯಿತು ಅಂದ್ರೆ ದೇಹ ಶುದ್ಧಿ ಆಗಕ್ಕೆ ಪ್ರಾರಂಭ ಆಗ್ತದೆ. ಮುಂಗಿನ ನಾವೆಲ್ಲ ಹೇಳ್ತಿರ್ತೇವೆ ದೇಹ ಶುದ್ಧಿ ಆಗಂಗಿಲ್ಲ. ದೇಹ ಶುದ್ಧಿ ಆಗಬೇಕಾದ್ರೆ ಮಾತು ಶುದ್ಧಿ ಆಗ್ತದೆ. ನಾವು ಅನ್ನ ಶುದ್ಧಿ ಅಂತೇವೆ. ಅನ್ನ ಏನಿಲ್ಲ ಕೆಮಿಕಲ್ ಅದ ದೇಹದೊಳಗೆ. ನಾವೇನು ತಿಂತೇವಿ ಇದೆಲ್ಲ ಕೆಮಿಕಲ್ ಅದ. ಕೆಮಿಕಲ್ ಅನ್ನ ನಾವು ದೇಹದ ಹಾಕದ ಕೆಮಿಕಲ್ಗಳೆಲ್ಲ ಬೇರೆ ಆಗಿ ಅವೆಲ್ಲ ಕೆಮಿಕಲ್ಗಳಿಂದ ದೇಹ ತಯಾರಾಗ್ತದೆ. ಅನ್ನ ತಿಂತೇವಲ್ಲ ಇದೊಂದು ಕೆಮಿಕಲ್. ಇದು ನಾವು ತಿನ್ನೋದು ಇದೆಲ್ಲ ಕೆಮಿಕಲ್ ಅದ. ಅದೆಲ್ಲ ಮಿನರಲ್ಸ್ಗಳೆಲ್ಲ ಬೇರೆ 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 ನೀರು ಶಕ್ತಿ ಇದೆಲ್ಲವೂ ಹೋಗಿ ಆನಂತರ ಎಲುಬುಗಳಿಗೆ ಹೋಗಿ ಎಲುಬುಗಳು ರಕ್ತ ತಯಾರಾಗಿ ಅಲ್ಲಿಂದ ಕಿಡ್ನಿಗೆ ಬಂದು ಕಿಡ್ನಿಯಿಂದ ರಕ್ತ ಶುದ್ಧಿಯಾಗಿ ಆನಂತರ ಹಾರ್ಟ್ಗೆ ಬಂದು ಹಾರ್ಟ್ನಿಂದ ಎಲ್ಲ ಕಡೆ ಚಾಲ ಇದೆಲ್ಲವೂ ರಕ್ತಲ್ಲ ಇದೆಲ್ಲ ಬರ್ತದೆ. ಇದು ಶುದ್ಧಿ ಹೆಂಗೆ ಆಗೋದು ಅಂತಂದ್ರೆ ದೇಹ ಶುದ್ಧಿ ಆಗೋದು ಹಣದಿಂದ ಶುದ್ಧಿ ಆಗಂಗಿಲ್ಲ. ಮಾತುಗಳು ಶುದ್ಧಿ ಆಗುತ್ತೆ. ಮಾತುಗಳು ಹೆಂಗೆ ಶುದ್ಧಿ ಆಗ್ತವೆ ಅಂದ್ರೆ ಇಂಥ ಸತ್ಸಂಗದಲ್ಲಿ ಬಂದಾಗ ಶುದ್ಧಿ ಆಗ್ತವೆ. ಸತ್ಸಂಗದಲ್ಲಿದ್ದಾಗ ಮಾತುಗಳು ಶುದ್ಧಿ ಆಗ್ಲಿಕ್ಕೆ ಪ್ರಾರಂಭ ಆದವು ಅಂತಂದ್ರೆ ನಾವು ಮಾತಾಡಕ್ಕೆ ಬರ್ತದೆ. ಬಾರೋ ಅನಾಕನು ಬರ್ತದೆ. ಬರ್ರಿ ಈ ಕಡೆ ಸ್ವಲ್ಪ ಅಂತೂ ಅನಾಕ ಬರ್ತದೆ. ಸ್ವಲ್ಪ ಬರಕ್ಕಾಗ್ತದೆ ಅಲ್ರಿ ಅಂತಾನು ಅನಾಕಾಗ್ತದೆ. ಕರೆಯೋದ್ರೊಳಗೆ ನಾವು ಯಾವ ರೀತಿ ಕರಿತೇವೆ ಬಾರ್ಲೇ ಅಂತಂದೇವೆ ಅಂದ್ರೆ ಅಹಂಕಾರದ ಮಾತಾಡಿ ಪ್ರಾರಂಭ ಆಗ್ತದೆ. ಅವನವ್ರ ಮಾತು ಕೇಳ್ತಾನೆ, ಕೇಳೋದು ಹೆಂಗೆ ಗೊತ್ತಾ ನೋಡೋಣ ಅಂತ ಮನಸ್ಸಿನೊಳಗೆ ಬರಕ್ಕಾಗ್ತದೆ. ಅಹಂಕಾರ ಕೇಳೋದು ಬರ್ರಿ ಸ್ವಲ್ಪ ಅಂತಂದ್ರೆ ವಿನಯದ ನುಡಿ ಆಗ್ತದೆ. ಅವ ನಮ್ಮಲ್ಲಿ ವಿನಯದ ಭಾವ ಪ್ರಾರಂಭ ಆಗ್ತದೆ. ಅವನಲ್ಲಿ ಅಷ್ಟೇ ವಿನಯ ಪ್ರಾರಂಭ ಆಗ್ತದೆ. ವಿನಯ ಹಂಗೆ ನಾವು ಮಾತನಾಡುವುದೇನದಲ್ಲ ಆ ಮಾತಿನೊಳಗಲ್ಲ ನಮ್ಮದೆಲ್ಲವೂ ತಿಳ್ಕೊಂಡದ. ಮಾತು ಶುದ್ಧಿ ಮನಃಶುದ್ಧಿ, ಮನಃಶುದ್ಧಿ ದೇಹ ಶುದ್ಧಿ, ದೇಹ ಶುದ್ಧಿ ಆಯಿತು ಅಂತಂದ್ರೆ ಮನಃಶುದ್ಧಿ ಆಯ್ತು ಅಂದ್ರೆ ಬುದ್ಧಿ ಶುದ್ಧಿ ಆಗ್ತದೆ, ಚಿತ್ತಶುದ್ಧಿ ಆಗ್ತದೆ. ಎಲ್ಲವೂ ಶುದ್ಧಿ ಆಗಿಬಿಟ್ಟು ಅಂತಂದ್ರೆ ಅವಾಗ ನಮ್ಮ ಜೀವನ ಪರಿಶುದ್ಧವಾಗಿ ಪ್ರಾರಂಭ ಆಗ್ತದೆ. ಯಾವಾಗ ನಮಗೆ ಪರಿಶುದ್ಧವಾದ ಜೀವನ ಪ್ರಾರಂಭ ಆಗ್ತದನೋ ಅವಾಗ ಆತ್ಮಚಿಂತನೆಗಳು ತನ್ನಿಂತಾನು ನಡಲಿಕ್ಕೆ ಪ್ರಾರಂಭ ಆಗ್ತದೆ. ವ್ಯವಹಾರದ ಚಿಂತೆ ಕಡಿಮೆ ಆಗ್ತದೆ. ಯಾವುದೇ ಸಮಸ್ಯೆಗಳು ಬಂದ್ರೂ ಮನಃಶುದ್ಧಿ ಯಾರ್ದಾಗಿರ್ತದಲ್ಲ ಆ ವ್ಯಕ್ತಿಯ ಮುಂದೆ ಯಾವುದೇ ಸಮಸ್ಯೆ ಬಂದಿರಲಿ, ಎಂಥ ಸಮಸ್ಯೆ ಬಂದಿರಲಿ, ಆ ಸಮಸ್ಯೆ ಮಾತ್ರ ತಣ್ಣಗಾಗಿರ್ತದೆ. ಯಾಕೆ? ಮನಃಶುದ್ಧಿಯ ಕಲುಷಿತ ಶುದ್ಧ ಪರಿಶುದ್ಧವಾಗಿ. ಹಂಗೆ ಆ ಪರಿಶುದ್ಧವಾಗಿರುವಂಥ ಭಾವ ತಯಾರಾಗೋದು ಎಲ್ಲಿ ಅಂದರೆ ಇಂಥ ಸತ್ಸಂಗ. ಈ ಸತ್ಸಂಗ ಇರೋದನ್ನೇ ಮನಸ್ಸನ್ನು ಶುದ್ಧಿ ಮಾಡೋದಕ್ಕೆ, ಬುದ್ಧಿ ಶುದ್ಧಿ ಮಾಡೋದಕ್ಕೆ, ಮಾತು ಶುದ್ಧಿ ಮಾಡೋದಕ್ಕೆ. ಅಂತ ಶುದ್ಧಿ ಉಳ್ಳಂಥ ಈ ಸತ್ಸಂಗ ಮಾತೇ ಇದು. ನಾವೆಲ್ಲ ಹೇಳೋದೆಲ್ಲ ಏನದ ಮಾತು. ಆ ಮಾತಿನಿಂದಲೇ ಎಲ್ಲವೂ. ಶರಣ ಹೇಳಿರುವಂಥದ್ದೆಲ್ಲ ಯೋಚನೆಗಳೆಲ್ಲ ಏನದ ಮಾತು. ದಾಸರು ಹೇಳಿರುವಂಥ ಪದಗಳೆಲ್ಲ ಏನದ ಮಾತುಗಳು. ಋಷಿ ಮುನಿಗಳು ಹೇಳಿರುವಂಥ ಸ್ತೋತ್ರಗಳೆಲ್ಲ ಏನದ, ಉಪನಿಷತ್ತುಗಳೆಲ್ಲ ಏನದ, ವೇದಗಳೆಲ್ಲ ಮಾತು. ಮಾತೇ ಸರ್ವಸ್ವ. ಮಾತಿನಿಂದಲೇ ಜಗಳ ಹಚ್ಚಕ್ಕೆ ಬರ್ತದ. ಇವ್ರು ಹೇಳಿದ್ರಲ್ಲ ವಾಚರು ಹೇಳಿದ್ರು, ಮಾತಿನಿಂದಲೇ ಜಗಳ ಹಚ್ಚಕ್ಕೆ ಬರ್ತದ, ಮಾತಿನಿಂದಲೇ ಬಿಡ್ಸಕ್ಕೆ ಬರ್ತದೆ. ಅದಕ್ಕೆ ಸ್ವಾಮಿಗಳೊಬ್ರು ಮೊನ್ನೆ ಒಂದು ಉದಾಹರಣೆ ಹೇಳಾಕತ್ತಿದ್ರು. ರಾಡಿ ಆಗೋದು ಯಾತ್ರಿಂದ ನೀರಿನಿಂದನೇ. ನೀರು ಆದ್ಬೇಕು ನಮ್ಮ ಕೈಯೆಲ್ಲ ರಾಡಿ ಆಗೋದ ಆಗ್ತದೆ. ಮತ್ತು ತೊಳ್ಕೋಬೇಕು ಯಾತ್ರಿಂದ ನೀರು. ಹಂಗೆ ಮಾತೇ ಇಲ್ಲ. ಹಿಂಗೆ ಈ ಮಾತ ಅನ್ನೋದೇನೈತಲ್ಲ ಇದನ್ನು ಶುದ್ಧಿ. ನಾಲಿಗೆ ಶುದ್ಧಿ ಅಂತ ವಾಕ್ಶುದ್ಧಿ ಅಂತ. ಹಿರಿಯರು ಋಷಿ ಮುನಿಗಳು ಶರಣರು ಏನು ಮಾಡ್ಕೊಂಡ್ರು ಅಂದ್ರೆ ಮಾತಿನ ಶುದ್ಧಿ ಮಾಡ್ಕೊಂಡ್ರು. ಮಾತು ಶುದ್ಧ ಆದವು. ಯಾವಾಗ ನಮ್ಮ ಮಾತುಗಳು ಶುದ್ಧಿ ಆಗಲಿಕ್ಕೆ ಪ್ರಾರಂಭ ಆಗ್ತಾವೋ, ಮನಸ್ಸಿನೊಳಗೆ ಏನು ಚಿಂತನೆಗಳು ಹೇಳಕ್ಕೆ ಪ್ರಾರಂಭ ಆಗ್ತಾವೋ, ಆ ಚಿಂತನೆಗಳು ಸಹಿತ ಶುದ್ಧಿ ಆಗಲಿಕ್ಕೆ ಪ್ರಾರಂಭ ಆಗ್ತವೆ.
ಆ ಚಿಂತನೆಗಳ ಶುದ್ಧಿಯಾಗಲಿಕ್ಕೆ ಪ್ರಾರಂಭ ಆಯಿತು ಅಂದ್ರೆ ಮನಸ್ಸು ಪೂರ್ಣ ಶುದ್ಧಿ ಆಗ್ತದೆ. ಅವಾಗ ದೇಹ ತಾನೇ ಶುದ್ಧ. ದೇಹದೊಳಗೆ ಏನಿಲ್ಲ, ಈಗ ಹೆಂಗೆ ಹೋಗಂದ್ರೆ ಹೋಗ್ತದೆ, ಬಾ ಅಂದ್ರೆ ಬರ್ತದೆ, ನಿಂದ್ರಂದ್ರೆ ನಿಂದಿರ್ತದೆ. ಎಲ್ಲವೂ ಮನಸ್ಸಿನ ಕಂಟ್ರೋಲ್ ಬರ್ತದೆ. ಕಣ್ಣು ನೋಡಂದ್ರೆ ನೋಡ್ತದ, ಕಿವಿ ಕೇಳಂದ್ರೆ ಕೇಳ್ತದ, ಮಾತಾಡಿದ್ರೆ ಮಾತಾಡ್ತದ, ಸುಗಂಧ ತಗೋ ಬಿಡು ಅಂದ್ರೆ ಬಿಡ್ತದ, ಮುಟ್ಟಂದ್ರೆ ಮುಟ್ತದ, ಬ್ಯಾಡಂದ್ರೆ ಬಿಡ್ತದ. ದೇಹಕ್ಕೇನೂ ಸಂಬಂಧ. ಇದೊಂದು ವಸ್ತು, ನಾವು ಬಳಸುವಂಥ ಒಂದು ವಸ್ತು. ನಮ್ಮ ಮನ್ಯಾಗ ಹೆಂಗೆ ಒಂದು ವಸ್ತು ಐತಿ, ಹಂಗೆ ಇದು ಒಂದು ವಸ್ತು. ಇದನ್ನು ಬಳಸೋದ. ಆದರೆ ನಿಜವಾಗಿ ಶುದ್ಧ ಆಗಬೇಕಾದಂಥದ್ದು ಮನಸ್ಸು. ನಾವೆಲ್ಲ ಆತ್ಮ ಅಂತ ಈ ಮನಸ್ಸೊಂದು ಶುದ್ಧಿ ಆದ್ರೆ ಸಾಕು, ಎಲ್ಲ ಶುದ್ಧಿ. ಈ ಭಾವ ಒಂದು ಶುದ್ಧಿ ಆದ್ರೆ ಸಾಕು, ಎಲ್ಲವೂ ಶುದ್ಧಿ. ಒಂದು ಕೊಡ, ತಾಮ್ರದ ಕೊಡ ಇರ್ತದೆ, ಕಪ್ಪಾಗಿರ್ತದೆ. ಕೊಡ ಏನು ಕೊಡಕ್ಕೇನಾಗಿರ್ತದೆ, ಕೊಡ ಬರೋಬ್ಬರನೇ ಇರ್ತದೆ, ಅದ್ರ ಮ್ಯಾಲೆಲ್ಲ ಕಪ್ಪಾಗಿರ್ತದೆ. ಅದನ್ನು ಪೀತಾಂಬರ ತಂದು ಗಸ ತಿಕ್ಕಿ ಮಾಡಿ ತೊಳೆದು ಸ್ವಚ್ಛ ಮಾಡಿಬಿಡ್ತೀವಿ ಅಂತಂದ್ರೆ ನಾವು ಕೊಡ ತೊಳೆದೀವಿ, ಏನು ಹೊಲಸು ತೊಳೆದೀವಿ? ಏನು ತೊಳೆದೀವಿ? ಹೊಲಸು ತೊಳೆದು. ಹೊಲಸು ತೆಗೆದ್ರೆ ಸಾಕು, ಕೊಡ ಹೊಳೆಲಿಕ್ಕೆ ಪ್ರಾರಂಭ. ಕರಡಿ ಮ್ಯಾಗ ಬಿದ್ದರೆ ಧೂಳು ತೆಗೆದ್ರೆ ಸಾಕು, ಕರಡಿ ಸ್ವಚ್ಛ ಇರ್ತದೆ. ಹಾಗೆ ಮನಸ್ಸಿನೊಳಗಿಂತ ಕಲ್ಮಶಗಳನ್ನು ತೆಗೆದ್ರೆ ಸಾಕು, ನನ್ನನ್ನು ನಾನು ಹೊಳಿಕ್ಕೆ ಪ್ರಾರಂಭ ಆಗ್ತೀನಿ. ನಾನು ಹರ್ಷಾನಂದ ಅಂತ ನಾನು ಅನ್ನಕ್ಕೆ ಹೋಗಂಗಿಲ್ಲ. ಹೊರಗೆಲ್ಲರೂ ಕರಿಬೋದು ಹರ್ಷಾನಂದ ಅಂತೇಳಿ, ಅವನು ಹರ್ಷಾನಂದ ಆಗಿರೋದಿಲ್ಲ, ನಾನು ಆತ್ಮಸ್ವರೂಪ. ಅಪ್ಪುಗಳಂತವ್ರೆಲ್ಲ ಯಾಕೆ ಹಂಗೆ ಉಳಿದ್ರು ಅಂತಂದ್ರೆ ಅವ್ರು ತಿಳ್ಕೊಂಡ್ರು ಜಗತ್ತಂದ್ರೆ ಹಿಂಗೆ ಇರೋ, ಇದ್ರ ಬೆನ್ನ ಹತ್ತ ನಾವು ಉಪಯೋಗಿಲ್ಲ. ಹೇಳೋದತ್ತ ಆಗ್ತದ, ಹೇಳೋದದ ಬಿಡೋದದ, ಅವ್ರು ಹಚ್ಕೊಳ್ಳೇ ಇಲ್ಲ. ಯಾವ ಒಬ್ರಿಗೂ ಸಹಿತ ನೀವು ನಮ್ಮ ಶಿಷ್ಯ ಅಂತ ಅವ್ರ ಬಾಯಿನ ಎಂದೂ ಬರಲಿಲ್ಲ. ಎಲ್ಲರೂ ಪ್ರೀತಿಯಿಂದ ಕಾಣೋರು ಅವ್ರು. ಆದರೆ ಇವ್ರು ನಮ್ಮ ಶಿಷ್ಯ ಅಂತ ಒಂದು ಅಂತ ಎಂದೂ ಅಂತ ಅವ್ರು ಹೇಳೋರು. ನಾನು ಒಂದು ದಿವಸ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಕಾರ್ಯಕ್ರಮಕ್ಕೆ ಹೋದಾಗ ನಮಗೆ ನೀರು ತಂದು ಹಾಕಿದ್ರು. ಅವ್ರ ಅಪ್ಪ ತುಂಬ ಅಲ್ಲಿ ಬಾಜು ನಿಂತಿದ್ರು. ಹಿಂಗೆ ಮಾಡಿದ್ರೆ ನಮ್ಗೆ ನಾವು ಸುಮ್ಮನೆ ನಿಂತೀವಿ. ಅವ್ರು ಕ್ಯಾವಿ ಬಟ್ಟೆ ನಮ್ಮ ಅದು ಮಹಾರಾಷ್ಟ್ರದಾಗ ಅಪ್ಪಗಳು ಬಿಳಿ ಬಟ್ಟೆ ಹಾಕ್ತಾರೆ, ಅವ್ರಿಗೆಲ್ಲ ಗೊತ್ತದ. ಅವೆಲ್ಲ ಕ್ಯಾವಿ ಬಟ್ಟೆ ಹಾಕಿ ನಮ್ಗೆ ನೀರು ಹಾಕಿದ್ರು. ನಾವು ಸುಮ್ಮನೆ ನಿಂತಿದ್ವಿ, ಅಪ್ಪಗಳು ಬಾಜುಕ್ಕೆ ನಿಂತರು. ಅವ್ರು ಹಿಂಗೆ ಮಾಡಿದ್ರು, ನಾವು ಮತ್ತೆ ಸುಮ್ಮನೆ ನಿಂತೀವಿ. ಕಾಲಾಕಿ ಉದ್ದು ನಮಸ್ಕಾರ ಮಾಡಿದ್ರು. ಅಪ್ಪಗಳು ಸುಮ್ಮನೆ ನಿಂತಾರ. ಅವರು ಆ ನಂತರ ಹಿಂದಾಗ ಮುಖ್ಯಸ್ಥರು ಬಂದರು. ಏ ಸ್ವಾಮಿಕ್ಯೋ ಸ್ವಾಮಿ ನವಿ ಹೇ ಸ್ವಾಮಿ ಅಂತ ಅವ್ರು ಹೇಳ್ಕೊತ ಬಂದ್ರು. ಅವಾಗ ನಮ್ಗೆ ಬಿಟ್ರು ಅವ್ರು ಕರ್ಕೊಂಡು ಆಗ ಅಪ್ಪಗಳಿಗೆ ಬರ್ತಾರೆ. ಜಗತ್ತು ಗೌರವಿಸ್ಕೊಂಡು ಕರ್ಕೊಂಡು ಹೋಗ್ತದೆ. ಯಾವಾಗ ಕೈ ಬಿಡ್ತದೆ ಬರ್ತಾರೆ. ಆದ್ರೆ ಗುರುಗಳವ್ ಏನದಾರಲ್ಲ, ಗುರುದೇವರವ್ರು ಏನದಾರಲ್ಲ, ಪ್ರಾಣವಾಗುವವರೆಗೂ ಸಹಿತ ಕೈ ಬಿಡಲ್ಲ. ಪ್ರಾಣ ಹೋದ್ರು ಸಹಿತ ನೀವು ಎಲ್ಲಿ ಕರ್ಕೊಂಡು ಹೋಗಬೇಕಾಗಿದೆ ಅವ್ರು ಕರ್ಕೊಂಡು ಹೋಗ್ತಾರೆ. ಅಷ್ಟು ನಮ್ಮ ಗುರುಗಳ ಮೇಲೆ ನನಗೆ ವಿಶ್ವಾಸ. ಅವ್ರು ಹಿಂಗಾರ ಅವ್ರು ಹಿಂಗ ನನಗೊಂದು ನನಗೆ ಕೆಲವು ಅನಿಸ್ತದ, ನಾವೆಷ್ಟು ದೊಡ್ಡರಿದೀವಪ್ಪ ನಾವು ಅಂತ ಕೆಲವು ಅನಿಸ್ತದೆ. ನಿನ್ನೆ ಒಂದು ಸಣ್ಣ ಘಟನೆ ಎಷ್ಟು ಚಲೋ ಆಯ್ತು ಅಂತಂದರೆ, ನಾವು ಮೇಘಾಲಯದ ರಾಜ್ಯಪಾಲರಿಗೆ ಆಮಂತ್ರಣ ಕೂಡ ಬಸವ ಕಲ್ಯಾಣಕ್ಕೆ ಹೋಗಿದ್ವಿ. ಹೋಗುವಾಗ ಬರೀ ಒಂದು ಲೆಟರ್ ಅಕ್ಕ ತಗೊಂಡು ಹೋಗಿ. ನಮಗೆಲ್ಲ ಗೊತ್ತಿರ್ತದೆ ರಾಜ್ಯಪಾಲರಿಗೆ ಸನ್ಮಾನ ಮಾಡಬೇಕು, ಹಾಲು ಹಾಕಬೇಕು, ಆನಂತರ ಅವ್ರಿಗೆ ಏನು ಕೊಡಬೇಕು ಅಂತ ನಮಗೆಲ್ಲ ಗೊತ್ತಿತ್ತು. ನಾವೆಂದು ಆಮಂತ್ರಣ ಮಾಡಿನವ್ರಲ್ಲ. ಗುರುಗಳು ಭಾಳ ನಮ್ಮ ಗುರುಗಳು ಅಪ್ಪಗಳು, ಆಯ್ತು ನೀನು ಲೆಟರ್ ಅಕ್ಕ ತಗೊಂಡು ನೀವು ಮುಂದೆ ವ್ಯವಸ್ಥೆ ಮಾಡ್ತೀವಿ. ಅಲ್ಲಿ ಹೋಗಿದ್ದೇ ತಡ ನಾವು ಆಶ್ರಮದವ್ರು ಸ್ವಾಮಿಗಳು ಒಂದು ಪೇಟ, ಒಂದು ಶಾಲ, ಒಂದು ಹಾರ, ಅಪ್ಪಗಳು 4 ಪುಸ್ತಕ ತಗೊಂಡು ಕೂತಿದ್ರು. ನಾವು ಅವ್ರಿಗೆ ಬರಾಕತ್ತೀವಿ ಅಂತ ಹೇಳಿಲ್ಲ. ಅವ್ರಿಗೆ ನಾವು ಬರಾಕತ್ತೀವಿ ಗೊತ್ತಿಲ್ಲ. ಅವ್ರು ನೀವು ಯಾಕೆ ಬಂದಿರಿ ಅಂತ ಕೇಳಿದ್ವಿ. ನಮಗೇನು ಗೊತ್ತಿಲ್ಲ, ಸುಮ್ಮನೆ ಬರ್ಬೇಕು ಅನಿಸ್ತು ಬಂದಿನಿ ಅಂತ. ಮತ್ತು ನೀವು ಏನು ಸನ್ಮಾನ ಮಾಡೋದು, ಯಾರು ಸನ್ಮಾನ ಇಲ್ಲ, ಏನೋ ತೊಗೊಂಡು ಬರ್ಬೇಕು ಅನಿಸ್ತು ತೊಗೊಂಡ್ಬಂದಿನಿ. ಆನಂತರ ಅದೇ ಶಾಲ ಹಾಕಿದ್ದೇವೆ ರಾಜ್ಯಪಾಲರಿಗೆ, ವಿಜಯಶಂಕರ್ ಅವರು. ಅದೇ ಶಾಲ ಹಾಕಿದ್ದೀವಿ, ಅದೇ ಪೆಟ್ಗ ತೆಲಿನಾಗಿರ್ತೀವಿ. ಅವ್ರು ತಂದ ಹಾರ ಹಾಕಿದ್ದೀವಿ, ಅವ್ರದ್ದೇ ತಂದದಂತ ಇದು ಕೊಡ್ತೀವಿ, ಪುಸ್ತಕಗಳನ್ನ ಕೊಡ್ತೀವಿ. ನಾವು ಬರೀ ಒಂದು ಪತ್ರ ಕೊಡ್ತೀವಿ. ಅಪ್ಪಗಳು ಹೆಂಗಿದ್ದಾರೆ ಅಂತಂದ್ರೆ, ನಿನಗೆ ತಿಳಿದಿರೋ ತಕ್ಕ ನಾ ಎಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತ. ನಂಗೆ ಗುರುಗಳು ನಂಗೆ ವಿಚಿತ್ರ ಅನಿಸ್ತದೆ. ನಂಗೆ ತಿರುಗಿ ಬರುವವರೆಗೂ, ವಿಜಯಪುರಕ್ಕೆ ಬರುವವರೆಗೂ ಸಹಿತ ತಿಗುರು ಬಿಡದಂಗೆ ಆಗ್ಬಿಟ್ಟು. ಗುರುಗಳು ನಾವೇನು ಮಾಡೋಕ್ಕಾಗೋದಿಲ್ಲ, ಆದರೆ ಗುರುಗಳಿಂದ ಕೈ ಬಿಡಂಗ. ನಾ ತಪ್ಪಿರಬಹುದು, ಎಡವಿರಬಹುದು, ಬಿದ್ದಿರಬಹುದು, ಆದರೆ ಗುರುಗಳು ಬಿದ್ದರೂ ಸಹಿತ ಆ ಕಡೆ ಹೋಗೋಣಂಗಿಲ್ಲ. ಬಾ ತೊಳಿತೇನೆ, ನಿನಗೆ ಸ್ವಚ್ಛ ಮಾಡ್ತೀನಿ, ಮತ್ತೆ ನನ್ನ ಜೊತೆ. ಗುರು ಮಹಿಮೆ ಭಾಳ ದೊಡ್ಡದು.
ಎಲ್ಲರೂ ಕೈ ಬಿಡ್ಬೋದು ಈ ಜಗತ್ತಿನಾಗ. ಹೆತ್ತ ತಾಯಿ ತಂದೆ ಕೈ ಬಿಡ್ಬೋದು, ಕಟ್ಟಿಕೊಂಡಂಥ ಹೆಂಡತಿ ಕೈ ಬಿಡ್ಬೋದು, ಸಾಕಿದಂಥ ಮಕ್ಕಳು ಕೈ ಬಿಡ್ಬೋದು. ಗುರು ಎಂದೂ ಜೀವನದ ಕೈ ಬಿಡ್ಬೋದು, ಎಂದೂ ಸಾಧ್ಯನೇ ಇಲ್ಲ ಕೈ. ಅಂತ ಗುರುಗಳು ನಮ್ಗೆ ನಿಮ್ಗೆಲ್ಲ ಸಿಕ್ಕಿದ್ದು ಅದಂಥ ಭಾಗ್ಯ. ನನಗೆ ಇದು ಯಾಕೆ ನೆನಪು ಬರ್ತು ಅಂದ್ರೆ ನಮ್ಮ ಸಿಂಗಳನ್ನವ್ರು ಅಂದ್ರೆ ನಾ ಅಪ್ಕೊಂಡು ಬಿಟ್ಟರೆ ಯಾರ ಕಡೆ ಹೋಗಂಗಿಲ್ಲ, ನಾನು ಅಪ್ಕೊಂಡು ಬಿಟ್ಟರೆ ಯಾರ ಕಡೆ ಹೋಗಂಗಿಲ್ಲ ಅಂತ ನಾನು ಹೇಳ್ತೇನೆ. ಅವ್ರಿಗೆಂಥ ನಿಷ್ಠೆ. ಇಬ್ಬರು ಮಂದಿ ಪತಿ ಪತ್ನಿ ಕಾಯಂ ಬರೋರು ಅಪ್ಪಗಳ ಕಡೆಗೆ, ಅಪ್ಪಗಳಿಗೆ ನಮಸ್ಕಾರ ಮಾಡೋರು, ಅಪ್ಪಗಳ ಜೊತೆ ಮಾತಾಡೋರು. ಮತ್ತು ಅವ್ರದ್ದು ನಮ್ಮ ಆಶ್ರಮದೊಳಗಿದ್ದು ಯಾವ ಸ್ವಾಮಿಗಳಿಗೆ ಎಂದೂ ಭೇಟಿನೇ ಆಗಿಲ್ಲ. ಅವ್ರ ಅಪ್ಪಗಳಿಗೆ ಭೇಟಿ ಆಗೋದು ಅಪ್ಪಗಳ ದರ್ಶನ ತಗೋದು. ಅದಕ್ಕಾಗಿ ನನಗೆ ಅನಿಸ್ತು ಗುರುಗಳ ಬಗ್ಗೆ ಹೇಳಬೇಕು. ಎಷ್ಟು ಹೇಳೋದ ಗುರುಗಳ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ಅವ್ರು ಕೊಟ್ಟಿದ್ದು ಭಾಳ ಅದ ನಮಗೆ, ನಾವೆಲ್ಲೇನು ಕೊಟ್ಟೇವೆ. ಅವರು ಈ ಬಿಲ್ಡಿಂಗ್ ಅದ, ಈ ಜಾಗ ಅದ, ಇದೆಲ್ಲವೂ ಅದ. ನನಗೆ ಕೆಲವೊಂದು ಸುಮ್ಮನೆ ಕುಂತಾಗ ನನಗೆ ಅನಿಸ್ತಿರ್ತಾರೆ, ನನ್ನ ಜೀವನದಾಗ ಇಂಥ ಬಿಲ್ಡಿಂಗ್ ಕಟ್ಟಾಗ ನನ್ನ ಕೈಗೆ ಸಾಕು. ಸುಮ್ಮನೆ ವಿಚಾರ ಮಾಡಿದ್ರೆ ಇದು 1 ಕೋಟಿ ರೂಪಾಯಿ ಬಿಲ್ಡಿಂಗ್ ಅದ, ಇದು 5 ಕೋಟಿ ರೂಪಾಯಿ ಬಿಲ್ಡಿಂಗ್ ಅದ, ಇದು 50,000 ರೂಪಾಯಿ ಬಿಲ್ಡಿಂಗ್ ಅದ. ಈ ಜಾಗ ಕಿಮ್ಮತ್ತನೇ 2 ಕೋಟಿ ರೂಪಾಯಿ. ಇಷ್ಟು ನನ್ನ ಕಡೆ ಆಗ್ತದೆ. ಆದ್ರೆ ಗುರುಗಳು ನಾನು ಏನು ಮಾಡಿಕೊಟ್ಟರು, ಹೋಗೋಲಿ ಅಂತ ನನ್ನ ಹೆಸರು ಮಾಡ್ಯ. ಅಪ್ಪ ಅವ್ವ ಮಾಡಂಗಿಲ್ಲ ಮಗನ ಹೆಸರು ಮಾಡಿ. ಇಷ್ಟೆಲ್ಲ ಪೂರ್ತಿ ಇಂಥ ಇಂಥವು 50-60 ಮಠ. ಎಲ್ಲರಿಗೂ ಯಾವ ಸ್ವಾಮಿಗಳು, ಎಲ್ಲ ಕಡೆ ಸ್ವಾಮಿಗಳು ಹೆಂಗಿರ್ತಾರೆ ಅಂತಂದ್ರೆ ನಮ್ಮ ಹತೋಟಿಯೊಳಗೆ ಇರಬೇಕು ಅಂತಾರೆ. ಆದ್ರೆ ಅಪ್ಪಗಳು ಎಂದೂ ನಮ್ಮ ಹತೋಟಿಯೊಳಗೆ ಇಲ್ಲ ಅಂತಿಲ್ಲ. ಯಾವುದೋ ಹೊಸ ಮಠ ಬಂತು ಮಾಡ್ತಾರೆ, ಅವನ ಹೆಸರು ಮಾಡಿಬಿಟ್ರೆ ಹಂಗದ. ಅವಂಗ ಹೆಂಗೆ ಅಟ್ಯಾಚ್ಮೆಂಟ್ ಮಾಡೋದು ಅಪ್ಪಗಳು ಅಂತಂದ್ರೆ ಜ್ಞಾನವಾಸ ಗುರುಗಳ ಸಹಿತ ಬಂದಿಲ್ಲ, ಏನು ಕೇಳೋಂಗಿಲ್ಲ ನನಗೆ. ನೀನು ಯಾಕೆ ಮಾಡ್ತೇವೆ ಎಂತ ಗುರುಗಳು ಸ್ವತಂತ್ರವಾಗಿ ಯಾಕೆ ಹಿಂಗೆ ಕೊಟ್ಟಾರ ಅಂತಂದ್ರೆ ನಮ್ಮ ವಿಲಾಸವಾಗಿ ತಿರುಗಾಡಕ್ಕೆ, ಎಂಜಾಯ್ ಮಾಡೋಕ್ಕೆ, ಆರಾಮಾಗಿ ಇರಕ್ಕೆ, ಪ್ರವಚನ ಮಾಡೋದು. ಇಷ್ಟಕ್ಕೆ ಗೊತ್ತಿತ್ತು ಪ್ರವಚನ. ಬೇರೆ ಏನು ಮಾಡೋಕ್ಕೆ ಹೋಗ, ಬೆಳಗ್ಗೆ ಸಾಯಂಕಾಲ ಪ್ರವಚನ. ಇಷ್ಟೇ ಗುರುಗಳು. ಯಾಕೆ ಸತ್ಸಂಗನೇ ಜೀವನ. ಅಂಥ ಸತ್ಸಂಗ ಜೀವನವನ್ನು ಸಾಗಿಸೋದಕ್ಕಾಗಿ ನಾವು ಎಷ್ಟೆಲ್ಲ ಗುರುಗಳ ವ್ಯವಸ್ಥೆಯನ್ನು ಮಾಡೋದು. ಹಂಗೆ ಗುರುಗಳವರ ಸೇವೆಯನ್ನು ಮಾಡಿದವರು ಅಂತಂದ್ರೆ ನಾನು ನಿಮ್ಮಪ್ಪ ಅಜ್ಜ ಹಿರೇಸ್ವಾಮಿನವರು. ನಾವು ಅವ್ರ ಬಗ್ಗೆ ಹೇಳಬೇಕು. ಯಾಕಂದ್ರೆ ಇವರೆಲ್ಲರೂ ಜಮಖಂಡಿ ಹಿರಿಯರು, ಸಿದ್ದಾಪುರ ಹಿರಿಯರು, ಕುಲ್ಯಾಗ ಹಿರಿಯರೆಲ್ಲ ಕೂಡಿ ಬಂದಿದ್ರು. ನಾನು 20ನೇ ಆಗಿದ್ದು. ನಾ ಮತ ಬೇಡ ಅಂತ ನಮ್ಮದು ಮೊದಲನೇದಿತ್ತು. ಅಪ್ಪಗಳು ಹೇಳಿದ್ರು, ಹರ್ಷಾನಂದ ನೀನು ನಮ್ಮ ಜೊತೆ ಇರು, ನೀನು ಮಠಕ್ಕೆ ಹೋಗಬೇಡ, ಯಾವ ಮಠಕ್ಕೆ ಹೋಗ್ಬೇಡ. ನಾವು ಯಾವ ಮಠ ಬೇಡ ಅಂತ ನಾವು ಬಿಟ್ಟಿದ್ವಿ. ನಮಗಂತೂ ಮೊದಲೇ ಬೇಡ ಆಗಿತ್ತು. ಯಾವುದು ಸುಮ್ಮನೆ ಗುರುಗಳ ಸೇವೆ ಮಾಡ್ಕೊಂಡು ತಿದ್ದು ಬಿಡೋದು, ಏನು ಮಾಡೋದು ಮಠ ಪಟ ತಗೊಂಡು. ಆದರೆ ನಮ್ಮನ್ನು ಸರಸಲಿಕ್ಕೆ ಪ್ರಾರಂಭ ಮಾಡಿದಾಗ ಮತ್ತು ನಾವು ಏನು ಮಾಡೋಕ್ಕೆ ಬರ್ತದೆ. ಕೆಲವು ಜನ ಕೂಡ್ರು ಇವು ಇದ್ದಂದ್ರೆ ನಮ್ಮನ್ನು ನಾಳೆ ನಡೆಯಂಗಿಲ್ಲ ಅಂತ ನಮ್ಮನ್ನು ಹೊರಗೆ ಕಸೋಕ್ಕಂತ ಪ್ರಯತ್ನ ಮಾಡಿದ್ರು. ಆದರೂ ಸಹಿತ ಎಲ್ಲರೂ ಕೂಡಿ ಕೊನೆಗೆ ಒಲ್ಲಿ ಅಂತ ಭಾಳ ಅಂದ್ರೂ ಸಹಿತ ಕೊನೆಗೆ ಕನೇರಿ ಗುರುಗಳವರು ಕನೇರಿ ಮಠದಾಗ ಒಂದು 30,000 ಜನ ಕೂತಿದ್ರು ಶಿವರಾತ್ರಿ ದಿವಸ. ಅವಾಗ ಅಂದು ಬಿಟ್ಟರು, ನೀವು ಹರ್ಷಾನಂದಗ ಗುಲ್ಯಾಳ ಮಠ ಮಾಡೀವಿ ಅಂತ. ಅವ್ರು ಒಂದು ಮಾತಾಡಿದ್ದಕ್ಕಾಗಿ ಅಪ್ಪಗಳಂದ್ರು, ದೊಡ್ಡ ಜಗದುಗಳದಾರ, ಅವ್ರ ಮಾರ್ಕ್ಸ್ ಒಳಗೆ ಬರ್ದು ಸುಮ್ಮನೆ ಹೋಗಿ. ಅವಾಗ ಇವರೆಲ್ಲ ಹಿರಿಯರೆಲ್ಲ ಕರೆಸಿದ್ರು. ಬಂದಾಗ ಆಯಿತು ಗುರುಗಳು ಬಂದರು, ಮುಂದೆ ಊಟ ಪ್ರಸಾದ ವ್ಯವಸ್ಥೆ ಹೆಂಗೆ ಮಾಡ್ತಾರೆ ನೀವು ಸ್ವಾಮಿಗಳದು ಅಂತಂದರು. ಒಬ್ಬರು ಮಾತಾಡಲಿಲ್ಲ ಯಾರು. ಅವಾಗ ಇವರು ವಿಜುಗೌಡರು, ನಾವು ಮನೆಯಾಗಿಂದ ನಾವು ಪ್ರಸಾದ ಮಾಡಿಸ್ತಿರ್ತೀವಿ, ನಾವು ಮನ್ಯಾಗ ಪ್ರಸಾದ ಮಾಡಿಸ್ತೀವಿ. ಅವರು ವಿಜುಗೌಡ್ರ ಮನೆಯವರು, ಜೈಗೌಡ್ರ ಮನೆಯವರು. ನಾ ಇಲ್ಲಿ ಬಂದು 6 ವರ್ಷಗಳವರೆಗೆ ಬೆಳಿಗ್ಗೆ ಉಪಹಾರ, ಮಧ್ಯಾಹ್ನ ಪ್ರಸಾದ, ಸಾಯಂಕಾಲ ಪ್ರಸಾದ ಒಂದು ದಿವಸ ತಪ್ಪುಂಡಂಗೆ ಕೊಟ್ಟ. ಜಾಗ ಅರ್ಥ ಕೊಟ್ಟು ಬಿಟ್ಟಿಲ್ಲ ಅವರು. ನಮ್ಮ ವ್ಯವಸ್ಥೆಯನ್ನು ಸಹಿತ ಕಾಯಂ ಮಾಡ್ಕೊಂಡು ಅಜ್ಜಿ ನಾ ಇವ್ರ ತಂದೆಯವ್ರು ನೋಡೋಕ್ಕಾಗಿಲ್ಲ, ಆದ್ರೆ ಅಜ್ಜಿನ ಮಾತ್ರ ಭಾಳ ಕಣ್ ತುಂಬಿ ನೋಡೀನಿ. ಅಷ್ಟೇ ಪ್ರೀತಿಯಿಂದ ಅಜ್ಜಿನೂ ಅಷ್ಟೇ ಇರುತ್ತೆ. ಅಜ್ಜಿಗೆ ನಡಿಕೆ ಬರ್ತಿರ್ಲಿಲ್ಲ ರೀ. ಆದ್ರೆ ಊರಾಗ ಒಬ್ರು ಯಾರ ದೇಹ ಬಿಟ್ಟಾರಂದ್ರೆ ಕಟಿಗೆ ಹುಡ್ಕೊಂಡು ಹೋಗಲ್ತಿರ್ಲಿ. ಆ ದೇಹ ಎಲ್ಲ ಅಂಥ ಸಂಸ್ಕಾರ ಆಗುವವರೆಗೆ ಅವ್ರ ಮನೆಯಿಂದ ಮನೆಗೆ ಬರ್ತಾರೆ. ಯಾರೇ ಇರಲಿ ಅವರು ದೇಹ ಬಿಟ್ಟಾರ ಅಂತ ಗೊತ್ತಾದ್ರೆ ಸಾಕು, ಎಲ್ಲರೂ ಮನೆಗಳು ಕುಂತ್ಕೋತ. ಅಜ್ಜಿ ಯಾರಾದ್ರೂ ಅಲ್ಲಿ ರಸ್ತೆ ಮ್ಯಾಗ ನಿಂದ್ರವಳು ಅಜ್ಜಿ, ಯಾರಾದ್ರೂ ಒಂದು 2 ವೀಲರ್ ಗಾಡಿ ಬರ್ತಂದ್ರೆ ನನ್ನ ಆಶ್ರಮದಾಗ ಒಯ್ದು ಬಿಡು ಅಂತ ಹೇಳಿದ್ರು ಅಜ್ಜಿ. ಅಲ್ಲಿ ಯಾರು ಗಾಡಿನ ತಂದಿಲ್ಲ ಬಿಡೋರು. ನಾನು ಇರ್ತಿದ್ದೀನಿ ಅಜ್ಜಿಗೆ, ಅಜ್ಜಿ ಬೇಕಾದ್ರೆ ನಾನೇ ಭೇಟಿ ಹಾಕಿ ಬರ್ತೀನಿ, ಎಲ್ಲರೂ ಬಿದ್ದರೆ ಗೊತ್ತಿತ್ತು.
ಬಿದ್ರೆ ಬೀಳಾತಕ್ಕಪ್ಪ ಅದ್ರ ನರಸಿಂಹ ಆಶ್ರಮದಾಗ ಬಂದು ಕೂರ್ಬೇಕು. ಅದು ನಿಮ್ಮ ಅಜ್ಜ ಇರ್ತಿತ್ತಂದ್ರೆ ಅಜ್ಜಿ ಏನಕ್ಕೆ ನಿಮ್ಮ ಅಜ್ಜ ಇರ್ತಿದ್ದಂದ್ರೆ ಕಾಯಂ ಆಶ್ರಮದಾಗ ಇರ್ತಿದ್ದವ, ಮನೆಗೆ ಬರ್ತಿರ್ಲಿಲ್ಲ ಅವ. ನಾ ಇಟ್ಟರೆ ಬಂದು ಹೋಗ್ತೇನಲ್ಲ ಅಂತ ಅಜ್ಜಿ ಅಂತಿದ್ದ. ಅಂಥ ಮನಸ್ಸು ಆ ಅಜ್ಜಿ ಜೀವನದೊಳಗೆ ಏನು ಮಾಡ್ಯಾಳ ಅಂತಂದ್ರೆ ಆಕೆನು ಗಳಸಾಕ್ ಹೋಗಿಲ್ಲ, ಏನೂ ಇಲ್ಲ. ಆಕೆ ಅಜ್ಜಿ ಹೇಳ್ತಿದ್ದಳು, ಯಪ್ಪ ನಾ ಮನೆಗೆ ಬಂದ ನಾನು ಒಬ್ಬನು ಉಪವಾಸ ಕಳಿಸಿಲ್ಲ, ನಾನು ಎಲ್ಲರಿಗೂ ಪ್ರಸಾದ ಮಾಡಿಸೇ ಕಳಿಸ್ತೀನಿ, ಬಿಸಿ ಬಿಸಿ ರೊಟ್ಟಿ ಮಾಡೇ ಕಳಿಸ್ತೀನಿ ಅಜ್ಜಿಗೆ. ಇಂಥ ಅಜ್ಜಿ ಒಂದು ಘಟನೆ ಎಷ್ಟು ಚಲೋ ಆಯಿತು ಅಂತಂದ್ರೆ ಅಜ್ಜಿಗೆ ಹಾರ್ಟ್ ಸಮಸ್ಯೆ ಆಯಿತು. ಇಲ್ಲಿ ಜಮಖಂಡಿ ಕೇಳಿ ಇವಾಗ ತೋರಿಸಿದ್ರು. ನಾ ಅಪ್ಪಗಳಿಗೆ ಫೋನ್ ಮಾಡಿದ್ವಿ, ಇಲ್ಲೇ ಐತಿ ನಾವು ಅಪ್ಪಾರ ಮತ್ತು ಅಜ್ಜಿಗೆ ಹಿಂಗಾಗಿದ್ರಿ ಆಕೆ ನಾವು ಎಂಥ ತೋರಿಸ್ಬೇಕು, ಅಜ್ಜಿಗೆ ಏನು ಆಗಿಲ್ಲ, ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ ಅಂತ ಅಪ್ಪಗಳು ನನಗಂದು ಅನ್ನೋದ್ಕೆಲ್ಲ. ಮತ್ತೆ ಏನು ಮಾಡಿರಿ ಅಜ್ಜಿಗೆ ಒಂದು ಸ್ವಲ್ಪ ಕಲ್ಸಕರೆ ಕೊಟ್ಟು ಬಂದ್ಬಿಟ್ಟು ಸಾಕು, ನೀವು ಏನೂ ಮಾಡಬೇಡ ಅಂತಂದ್ರೆ. ಅವಾಗ ನಾನು ಗುಡ್ಡಾಳ ಕ್ರಾಸ್ ಹೋಗಿ ನಿಂತಿದ್ದೀನಿ, ಆಂಬ್ಯುಲೆನ್ಸ್ ಅದಾಗ ಅವ್ರು ಕೇಳಿ ತೆಗೆದು ಹೋಗ್ಬೇಕು ಅಂತ ತೊಗೊಂಡು ನಿಂತಿದ್ರು. ಅಜ್ಜಾರು ಹೆಂಗೆ ರೀ ಗೌಡ್ರು ಅಂತ ವಿಜಯಗೌಡ್ರು ಕೇಳಿ, ಏನೂ ಭಾಳ ಕಷ್ಟ ಅದ್ರಿ ಅಪ್ಪಗಳು ತಾಯಿ ಉಳಿಯೋದು ಅಂತಂದ್ರೆ. ಏನಾಗಿಲ್ಲ ರೀ ಅಪ್ಪಗಳು ಹೇಳ್ಯಾರ. ಅಜ್ಜಿಗೆ ಹೋಗಿ ಹೇಳಿದಿನ, ಅಜ್ಜಿ ನಿನಗೇನಾಗಂಗಿಲ್ಲ ಅಂತಿದ್ರು. ಅಜ್ಜಿ ಪಾಪ ಇರ್ಕೊಂಡು ತಿರುಗಿ ಬರ್ತಿರ್ಲಿಲ್ಲ. ನಿನಗೇನಾಗಿಲ್ಲ ಅಪ್ಪಗಳು ನೀ ಬದುಕ್ತೀನ 10 ವರ್ಷ ಅಂತ ಹೇಳಿದೀವಿ. ಹೇಳಿ ಒಂದು ಸ್ವಲ್ಪ ಒಂದೆರಡು ಕಾಲ ಬಾಯಿ ಒಳಗೆ ಕಲ್ಸಕ್ಕೆ ಹಾಕಿ ಸುಮ್ಮನೆ ನಾವು ಬಂದ್ವಿ. ಅಜ್ಜಿ ಮುಂದೆ 10 ವರ್ಷ ಬರ್ತೀವಿ. ಗುರುಗಳು ಎಂದೂ ಕೈ ಬಿಡಂಗಿಲ್ಲ, ಕೈ ಹಿಡಿತ. ಹಂಗೆ ಅಂಥ ಜೀವನವನ್ನು ಸಾಗಿಸುವವರು ಅಜ್ಜಿಯ. ಇವ್ರ ತಂದೆಯವರು ಆ ದಿವಸ ತನಕ ಇರ್ತಕ್ಕ ನಮ್ಮ ಭೂಮಿ ತಗೋಡ್ರಿ, ನಮ್ಮ ಭೂಮಿ ತಗೋಡ್ರಿ ಅಂತ. ಅಪ್ಪಗಳು ನೋಡೋಣ 96ನೇ ಇಸ್ವಿ ಹಿಡ್ಕೊಂಡು 99ನೇ ಇಸ್ವಿವರೆಗೆ ನೋಡೋಣ ಅಂತ. ಕೊನೆಗೆ ತಗೊಳ್ಳೇಬೇಕು ಅಂತ ಅಂದಾಗ ಅಪ್ಪಗಳು ಇಲ್ಲಿ ಬಂದು ಕುರ್ಚಿನ ಕುಂತಿದ್ರಂತ. ನನಗೆ ವಿಜುಗೌಡ್ರು ಹೇಳಿದ್ರು, ಇದು ಯಾರ ಹೆಸರಿನಾಗ ಐತೆ ಭೂಮಿ ಅಂತ ಕೇಳಿದ್ರಂತೆ. ವಿಜುಗೌಡರು ಜೈಗೌಡ್ರ ಹೆಸರಿನಾಗ ಅಂತ. ಅವ್ರನ್ನ ಕರೀರಿ ಮುಂದೆ ಅಂದ್ರಂತೆ. ಅವ್ರಿಬ್ಬರು ಮಂದಿನ ಮುಂದೆ ಕರೆದ್ರಂತೆ. ಕರೆದ ಬಳಕ ನಿಮ್ಮದು ಆಶ್ರಮಕ್ಕೆ ಜಮೀನು ಕೂಡ ಇಚ್ಛೆ ಆಯಿತೋ ಇಲ್ಲ ಅಂತ ಕೇಳಿದ್ರು. ನಾವು ಕೊಡ್ತೇವೆ ರೀ ಅಪ್ಪ. ಯಾರ್ಯಾರು ಕೊಡ್ತೇವೆ? ನಾವು 2 ಎಕರೆ, ನೀವು 2 ಎಕರೆ. 2 ಎಕರೆ ಬೇಡ 5 ಎಕರೆ ಕೊಡ್ರಿ ಅಂದ್ರೆ ಅಂತ. 5 ಎಕರೆ ಜಮೀನನ್ನು ಅವ್ರಿಬ್ಬರು ಮಂದಿ ನಿಮ್ಮ ಇಚ್ಛೆ ಆಯ್ತಂದ್ರೆ ಕೊಡ್ರಿ, ಇಲ್ಲಾರು ಬೇಡ. ಇಲ್ರಿ ನಮ್ಮ ಇಚ್ಛೆ ಆದ ನಾವು ಕೊಡ್ತೇವೆ. ಅವ್ರು 5 ಎಕರೆ ಜಮೀನವನ್ನು ಅವಾಗ ಕೊಟ್ಟು ಅವಾಗ ಇದೆಲ್ಲವೂ ಆಶ್ರಮ. ಅಪ್ಪಗಳು ಹೇಳಿದ್ರು, ಇಲ್ಲಿ ಗುಡಿಸಲ ಕಟ್ರಿ, ಇಲ್ಲಿ ಬಿಲ್ಡಿಂಗ್ ಬೇಡ ಅಂತ ಹೇಳಿದ್ರು. ಅವಾಗ ಕಳುತಿಯವರು MLA ಅವರು ಇದ್ದಾಗ ಇದೊಂದು ಏನಾರ ಮಾಡೋಣ ಅಂತ ತಿಳ್ಕೊಂಡು ಇಂಥ ದೊಡ್ಡ ಬಿಲ್ಡಿಂಗ್ಗಳನ್ನೆಲ್ಲ ಅವ್ರು ಕೆಲಸ. ಇದು ಗುರುಗಳ ಕೃಪಾ. ಗುರುಗಳು ಏನೇ ಇಚ್ಛಾ ಪಡಲಿ ಅವೆಲ್ಲ ಕಾರ್ಯಗಳು ತನ್ನಿಂತಾನೆ ಅಂಥ ಶಕ್ತಿ ಗುರುಗಳಲ್ಲ. ನನಗನ್ಸ್ತದ ಇಂಥ ಗುರುಗಳು ಇಲ್ಲಿ ಜಗತ್ತಿನಾಗ ಎಂದೂ ಸಿಗ್ತಾರಂತ ನನಗಂತೂ ಎಂದೂ ಅನ್ಸಲ್ಲ. ಅವ್ರ ಮನಸ್ಸಿನೊಳಗೆ ಒಂದು ಕಲ್ಮಶ ಇರಲಿ. ನಾವು ಕೆಲವೊಮ್ಮೆ ಉಪ್ಪು ಹೆಚ್ಚಾಗ್ತಿದ್ದೀವಿ, ಕೆಲವೊಮ್ಮೆ ಖಾರ ಹೆಚ್ಚಾಗ್ತಿದ್ದೀವಿ. ಆದರೆ ಒಂದು ದಿವಸ ಖಾರ ಯಾಕೆ ಹೆಚ್ಚಾಕಿ, ಉಪ್ಪು ಯಾಕೆ ಹೆಚ್ಚಾಕಿ, ಒಂದು ದಿವಸ ಇದನ್ಯಾಕೆ ಮಾಡಿ ಇದು ನಂಗೆ ಇರ್ಸಂಗಿಲ್ಲ. ಬೇಕಾದ್ರೆ ತಗೊಳ್ಳೋದು, ಬೇಡಾದ್ರೆ ಬಿಡೋದೇ ಹೊರತು ಹಿಂಗ್ಯಾಕೆ ಮಾಡಿ ಅಂತ ಅವ್ರ ಜೀವನದಾಗ ಇದನ್ನೇ ಮಾಡು ಎಂದೂ ಜೀವನದಾಗ ನಾವೇನು ಕೊಡ್ತಿದ್ದೀವೋ ಅದನ್ನೇ ತಗೋತಿದ್ರೆ ಹೊರತು ಇದು ಬೇಕು ನನಗೆ ಅಂತ ಒಂದು ಶಬ್ದ ಅವ್ರು ಬಾಯಿ ಎಂದೂ ಏನೂ ಬಯಸಲಿಲ್ಲ. ಒಂದು ಪೆನ್ ಇದ್ರು ಸಹಿತ ಮುಗಿ ತನಕ ಮುಗಿದು ಬಳಕ ಹೇಳೋರು, ಇದರ ಒಂದು ಮುಗಿದದ ಒಳಗಿನ ಒಂದು ಕಡ್ಡಿ ತಗೊಂಬ ಅಂತ. ಹೊಸ ತಂದು ಕೊಟ್ಟರು ಸಹಿತ ಹೊಸ ಪೆನ್ ತಗೋತಿರ್ಲ, ಅಥವಾ ಒಂದು ಕಡ್ಡಿ ಹಾಕಿ ಮಾತಾದ್ರು ಬೇಕು, ಏನೋ ಉಪಯೋಗ ಆಗ್ತದೆ. ಬಟ್ಟೆಗಳೆಲ್ಲ ಹರಿತದೆ. ಬಟ್ಟೆ ಹರಿದು ಪೂರ್ತಿ ಚಿಂದಿ ಏನೇನು ಹಾಕೊಳಕ್ಕೆ ಬರಂಗಿಲ್ಲ. ಹೊಲದ ಹೊಲಿಕೆ ಸಹಿತ ಬರ್ದಂಗೆ ಇರ್ತಾವೆ ಬಟ್ಟೆ. ಅವಾಗ ಅದು ಬಟ್ಟೆ ನಾವ ತುರುಗಲಿ ಒಯ್ದು ಮುಚ್ಚಿಟ್ಟು ಎಲ್ಲಿ ಹೋಯ್ತು ಹರಿದು ಭಾಳ ಹರಿದು ಬಿಡ್ತೀವಿ, ಹಂಗಾಗಿ ತೆಗೆದಿರ್ತೀವಿ ಅಂತ. ಅವ್ರಿಗೆ ಎಲ್ಲರೂ ಏನೂ ಬಯಸ್ತಿರ್ತಾರೆ. ಎಷ್ಟು ಹೇಳಿದ್ರೂ ಕೈ, ಎಷ್ಟು ವರ್ಣನೆ ಮಾಡಿದ್ರೂ ಕೈ. ಅಂಥ ಗುರುದೇವರ ಕೃಪಾ ಆಶೀರ್ವಾದ ನಮಗೆಲ್ಲರಿಗೂ ಇರಬೇಕು. ಜೊತೆಗೆ ನಮ್ಮ ಸಿದ್ದಪ್ಪ ಬಿದ್ರಿಯವರು ಒಂದೇ ಫೋನ್ ಮಾಡಿದ್ದಕ್ಕಾಗಿ ಅವ್ರು ಭಾಳ ದೊಡ್ಡ ವ್ಯಕ್ತಿಗಳು. ಸಾದಾ ಜೀವನ ಅದ, ಆದರೆ ಭಾಳ ದೊಡ್ಡ ಮನಸ್ಸದ. ಅವ್ರದ್ದು ವ್ಯಕ್ತಿತ್ವ ಭಾಳ ದೊಡ್ಡದ. ಅವ್ರದ್ದು ಈ ಜನ್ಮದ ಅಲ್ಲಿದ, ಇದೆಲ್ಲ ಪೂರ್ವ ಜನ್ಮದ ಹಿಂದಿನ ಜನ್ಮದಾಗ ಅವ್ರು ಭಾಳ ಓದ್ಯಾರ, ಭಾಳ ಅಧ್ಯಯನ ಮಾಡ್ಯಾರ. ಈ ಜನ್ಮದಾಗ ಅವ್ರು ಅಧ್ಯಯನ ಮಾಡ್ಲಿಕ್ಕೆ ಇರುವಾಗ ಹಿಂದಿನ ಜನ್ಮದ ಪುಣ್ಯ ಈ ಜನ್ಮದೊಳಗೆ ಬಂದೇ ಬಂದ. ಈ ಜನ್ಮದಾಗ ನಾವು PhD ಮುಗಿಸಿದ್ರು ಸಹಿತ ಒಂದು ಕವನ ಬರೀಕೆ ಬರಲ್ಲ.
ಆದರೆ ಎಂಥ ದೊಡ್ಡ ಮನಸ್ಸು, ಭಾಳ ಅದ್ಭುತವಾದಂಥ ಮನಸ್ಸು ಪುಸ್ತಕ. ಅದಕ್ಕೆ ಅಂಥ ದೊಡ್ಡ ಮನಸ್ಸು ನಮ್ಮ ಬಿದಿರಿಯವ್ರದ್ದು. ಅವರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀರಿ. ಅವರು ಭಾಳ ಚಲೋ ಅಲ್ಲಿ. ಆನಂತರ ಜೊತೆಗೆ ನಮ್ಮ ಬಟಗುರ್ಕಿ ಸರ್ ಅವರು ಇಲ್ಲಿ ಬಂದಾರ. ಅವ್ರ ಮನೆಯವರು ಅವರು ಇಬ್ಬರು ಮಂದಿ ಒಂದು ದಿನ ಸತ್ಸಂಗ, ಒಂದು ತಿಂಗಳು ಸತ್ಸಂಗ ತಪ್ಪಲಾರ್ದಂಗೆ ಇಬ್ಬರು ಮಂದಿ ಬರ್ತಾರೆ. ಅವ್ರ ಸರ್ ಒಂದು ಪುಸ್ತಕ ಬರ್ತಾರೆ, ನನ್ನವಳು ಅಂತೇಳಿ ಒಂದು ಪುಸ್ತಕ. ಭಾಳ ಅದ್ಭುತವಾದಂಥ ಪುಸ್ತಕ. ನಾನು ನೋಡಿದ್ದೀನಿ. ಇದ್ರೊಳಗೆ ಸದಾಶಯವನ್ನು ಈಗಿನ ನಾಗನೂರು ಮಠದ ಪೂಜ್ಯ ಪ್ರಭು ಸ್ವಾಮಿಗಳವರು ಬರ್ತಾರೆ, ಅಲ್ಲಂ ಪ್ರಭು ಸ್ವಾಮಿಗಳವರು ಬರ್ತಾರೆ. ಆನಂತರ ನಮ್ಮ ಸುತಾರ್ ಸರ್ ಇಲ್ಲೇ ಕೂತಾರೆ. ಸುತಾರ್ ಸರ್ ಅವರು ಇದಕ್ಕೆ ಮುನ್ನುಡಿ ಬರ್ತಾರೆ. ಬೆನ್ನುಡಿಯನ್ನು ಬಾಗಿ ಅವರು ಬರ್ತಾರೆ, ಬಾಳಾ ಸಾಹೇಬ್ ಬಾಗಿ ಅವರು. ಭಾಳ ಅದ್ಭುತವಾದಂಥದ್ದು ಪ್ರಕಾಶಕರ ನುಡಿಯನ್ನು ನಮ್ಮ ಅಮ್ಮನೇ ಬರ್ತಾರೆ. ನಾನು ನೋಡಿದ್ದೀನಿ ಆ ಪ್ರಕಾಶಕರ ನುಡಿಯನ್ನು ಎಷ್ಟು ಚಲೋ ಬರ್ತಾರೆ ಅವರು. ನನಗೆ ಭಾಳ ಚಲೋ ಅನಿಸ್ತು. ಶಕುಂತಲಾ ಅಮ್ಮ ಅವ್ರು ಭಾಳ ಮಸ್ತ್, ಒಂದೇ ಪ್ಯಾರ. ಆದ್ರೆ ಅವರು ಗಂಡನ ಬಗ್ಗೆ ಇಷ್ಟು ಚಲೋ ವರ್ಣನೆ ಮಾಡ್ಯಾರ. ಯಾಕಂದರೆ ಕವನದಾಗೆಲ್ಲ ಪೂರ್ತಿ ಅಮ್ಮಂದ ವರ್ಣನೆ ಅದ. ಅಷ್ಟು ಚಲೋ ಅವರು ಬರ್ತಾರೆ. ಒಳ್ಳೆಯ ಕಾವ್ಯಗಳಿದಾವೆ ಇದರಲ್ಲಿ. ಎಷ್ಟು ಚಲೋ ಕಾವ್ಯಗಳಿದಾವೆ ಅಂತಂದ್ರೆ ನಾವು ಕನ್ನಡ ನೋಡಿನಿ. ಈಗ ಇದರಲ್ಲಿ ಜಾನಪದ ಬೇಕಾದ್ರೆ ಜಾನಪದ ಸಿಗ್ತದೆ, ನಿಮ್ಗೆ ವರ್ಣನೆ ಮಾಡ್ಬೇಕಂತ ಅಲಂಕಾರದು ಸಿಗ್ತವೆ, ಆರತಿ ಬೇಕಾದ್ರೆ ಮಂಗಳಾರತಿಗಳು ಸಿಗ್ತವೆ, ದೇಶಭಕ್ತಿ ಬೇಕಾದ್ರೆ ದೇಶಭಕ್ತಿ ಗೀತೆಗಳಾಗ. ನಿಮ್ಗೆ ಇದ್ರಾಗ ಯಾವುದು ಬೇಕೋ ಎಲ್ಲ ಥರದ ಕವನಗಳು ಇದ್ರಾಗ ಸಿಗ್ತಾವೆ. ಬಟಗುರ್ಕಿ ಅವರು ತಗೊಂಡು ಬಂದ ಪುಸ್ತಕಗಳನ್ನು ಯಾರಿಗೆ ಬೇಕಂತೀರೋ ಅದನ್ನು ತಗೋಬೇಕು. ಭಾಳ ಒಳ್ಳೆಯ ಪುಸ್ತಕ ಅದ. ನಿಮ್ಮ ಮನೆಯೊಳಗೆ ಒಂದು ಪುಸ್ತಕ ಇಟ್ಟರೆ ಸಾಕು, ಇಂದಿಲ್ಲ ನಾಳೆ ಯಾರಾದ್ರೂ ನೋಡ್ತಾರೆ. ನೀವು ಯಾವಾಗ ಖಾಲಿ ಇದ್ದಾಗ ಒಂದು ಪೇಜ್ ತೆಗೆದು ಒಂದು ಓದಿದ್ರೆ ಸಾಕು. ನನ್ನವಳು ಅನ್ನೋಂಥದ್ದು ಅದ. ಅದು ಎಷ್ಟು ಚಲೋ ಬರ್ತಾರೆ, ಎಷ್ಟು ಚಲೋ ವರ್ಣನೆ ಮಾಡ್ಯಾರ. ಭಾಳ ಅದ್ಭುತ. ಜಾನಪದದ ಬಗ್ಗೆ ಅಂತೂ, ಹಂತಿ ಪದಗಳ ಬಗ್ಗೆ ಅಂತೂ ಭಾಳ ಚಲೋ ಹಂತಿ ಪದವನ್ನು ಅವ್ರು ಬರ್ತಾರೆ. ಅವೆಲ್ಲವುಗಳು ನಿಮ್ಗೆ ಇದ್ರೊಳಗೆ ಸಿಗ್ತಾವ. ಇದು ಯಾರಿಗೆ ಅವಶ್ಯಕತೆ ಅದ, ಎಲ್ಲರಿಗೂ ಅವಶ್ಯಕತೆ ಅನ್ನೋಕೇನು ಒಂದು ತೊಗೊಂಡು ಹೋಗ್ಬೇಕು. ಅದನ್ನು ತೊಗೊಂಡು ಹೋಗಬೇಕು. ಪುಸ್ತಕ ಅಂದರೆ ಯಾವಾಗಲೂ ನಾನು ಹೇಳ್ತಿರ್ತೇನೆ, ಸಾಹಿತಿಗಳಿಗೆ ಮಕ್ಕಳಂದ್ರೆ ಅವ್ರು ಹುಟ್ಟಿದ ಮಕ್ಕಳಲ್ಲ ಸಾಹಿತ್ಯ. ಈ ಪುಸ್ತಕಗಳೇ ನಿಜವಾದ ಮಕ್ಕಳು. ಯಾವಾಗಲೂ ಸಾಹಿತಿಗಳಿಗೆ ಅದನ್ನು ಹೇಳ್ತಿರ್ತೇನೆ, ಪುಸ್ತಕ ಯಾವ ಅಂದ್ರೆ ನಿಮ್ಗೇನು ಪುಸ್ತಕ ಬರ್ತಾರೆ ಅವ ನಿಮ್ಮ ನಿಜವಾದ ಮಕ್ಕಳು. ಅವು ತಲಾಂತರದಲ್ಲಿ ನಿಮ್ಮ ಹೆಸರು ಹೇಳ್ಕೊಟ್ಟು ಹೋಗ್ತಾರೆ. ನಿಮ್ಮ ಮಕ್ಕಳು ಎಲ್ಲೂ ಎಷ್ಟು ಆಸ್ತಿ ಕೊಟ್ಟರು ನಿಮ್ಮ ಹೆಸರು ಆಗಲ್ಲ. ಅದಕ್ಕಾಗಿ ಇವೇ ಸಾಹಿತಿಗಳ ನಿಜವಾದ. ಅದಕ್ಕೆ ಬಟಗುರ್ಕಿ ಸರ್ ಅವರು, ಶಕುಂತಲಾ ಅಮ್ಮ ಈ ಪುಸ್ತಕಗಳನ್ನು ತಂದಾರ. ನಿಮ್ಗೆ ಯಾರಿಗೆ ಬೇಕನ್ನೋಕ್ಕೇನು ಎಲ್ಲರೂ ಖರೀದಿ ಮಾಡೋದೇ ಒಳ್ಳೆಯದು. ಮತ್ತು ಒಳ್ಳೆಯದದ. ಸುಮ್ಕಂಡು ನಾವು ಹೋಟೆಲ್ಗೆ ಚಾ ಕುಡಿಕೆ ಹೋದಂದ್ರೆ ಆ ಬಜಿ ತಿನ್ನಕ್ಕೆ ಹೋದೆ ಅಂದ್ರೆ ಹೊಟ್ಟೆ ಕೆಡ್ತದೆ, ಖರೆ ಬಜಿ ತಿಂತೀವಿ. ಅದಕ್ಕೆ 56 ರೂಪಾಯಿ ಕೊಡ್ತೀವಿ. ಇದು ಕಿಮ್ಮತ್ತು ಕಡಿಮೆ ತಗೋರಿ. ಭಾಳ ಚಲೋ ಇಂಥ ಪುಸ್ತಕ ಮನೆಯಾಗ ಇದ್ದು ಮಕ್ಕಳು ಹಿಂದಿಲ್ ನಾವು ಓದೋಕ್ಕಾಗ್ತದೆ. ನೀವು ಕುಂತಾಗ ಒಂದು ಯಾವ್ದಾರು ಆರತಿ ಕಂಠಸ್ಥ ಮಾಡೋಕ್ಕಾಗ್ತದೆ. ದಾನಮ್ಮನ ಕಾರ್ತಿ, ಆ ಕಾರ್ತಿ, ಭಾಳ ಚಲೋ ಕಾರ್ತಿ, ಇವು ಆರತಿಗಳದಾವೆ. ಆರತಿಗಳು ನೀವು ಕಂಠಸ್ಥ ಮಾಡೋಕ್ಕಾಗ್ತದೆ. ಪುಸ್ತಕಗಳನ್ನು ತಗೋರಿ ಅಂತ ಹೇಳ್ತಾರೆ. ನಮ್ಮ ಸಿದ್ದಪ್ಪ ಬಿದಿರಿಯವರು ಶಾಲಿ ಕಲಿಯದ ವ್ಯಕ್ತಿ ಇಂಥ ದೊಡ್ಡ ಗ್ರಂಥಗಳನ್ನು ಬರೀತಾರೆ. ಈಗ ಪೇಜ್ಗಳು ಎಷ್ಟಿದಾವೆ ಅಂತಂದ್ರೆ ಎಂಥ ಅದ್ಭುತ ನೋಡ್ರಿ. ಇದು 412 ಪೇಜ್ ಅದು. ಶಾಲಿ ಕಲ್ತೀವಿ ಅಂತ ಹೆಂಗೆ ಹೇಳ್ತೀರಿ? ಓದಿಲ್ಲ ಅಂತ ಹೆಂಗೆ ಹೇಳ್ತೀರಿ? ಮತ್ತು ಇಂಥ ಗ್ರಂಥ ಬರಬೇಕಾದ್ರೆ ನನಗೆ ಒಬ್ರು ಯಾರಾದ್ರೂ ಮುನ್ನುಡಿ ಬರೀರಿ ಅಂತ ಹೇಳಿದ್ರಂದ್ರೆ ಹೆಂಗೆ ಬರೀಬೇಕಪ್ಪ ಅಂತ ಬೆಳಗಿನಿಂದ ಸಾಯಂಕಾಲದಾಗ ತಲೆ ಕಟ್ಸ್ಕೊಂಡು ಒಂದು 4 ಸಾಲ ಬರ್ತದೆ. ಅವರು ಇವರು ಒಂದೊಂದು ಹೇಳಿದ್ರಲ್ಲ ಸರ್, ಓದುವಾಗ ಹೇಳಿದ್ರು 800 ಪೇಜ 900 ಪೇಜ್ ಗ್ರಂಥಗಳನ್ನ ಬರ್ತಾರೆ. ಓದಿಲ್ಲ ಅಂತ ಹೇಳ್ತೀವಿ. ಅವರು ಈಗ ಓದಿರೋಲಕ್ಕ ಇರುವಾರಕ್ಕ ಅವ್ರು ಹಿಂದಿನ ಜನದಾಗ ಓದಿದ್ದೆಲ್ಲವೂ ಪುಸ್ತಕ ರೂಪದಲ್ಲಿ ಬರಕಾಗ್ತದೆ. ಅನುಭವ ಅನ್ನೋದೇನೈತಲ್ಲ, ಈ ಜನ್ಮದ ಸ್ವಲ್ಪ ಇರ್ತವೆ, ಹಿಂದಿನ ಜನ್ಮದ ಭಾಳ ಇರ್ತವೆ. ಯಾವಾಗಲೂ ಹಿಂದಿನ ಜನ್ಮದ ಭಾಳ ಇರ್ತದೆ. ನಾವೆಲ್ಲ ಏನು ತಿಳ್ಕೊಂಡೀವಿ? ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನಮ್ಗೆ ಯಾರಾದ್ರೂ ಬಂದು ಮುಂದೆ ಬೈತಾರೆ, ಬೈಕತ್ತಂದ್ರೆ ತಿರುಗಿ ಆ ವ್ಯಕ್ತಿಗೆ ಬೈ ಬರ್ತಾವ. ನಮಗೆ ಭಾಳ ದೊಡ್ಡ ತಪ್ಪು ಕಲ್ಪನಾವ. ಇವು ನನಗೆ ಬೈಕತ್ತಾನ ಅಂತೀವಿ, ಅವ್ನು ನಮಗೆ ಬೈಯಂಗಿಲ್ಲ. ನಮ್ಮ ಹಿಂದಿನ ಕರ್ಮಗಳು, ಕೆಟ್ಟ ಕರ್ಮಗಳು ಅವನು ಬೈಯಿಂದ ನಮಗೆ ಬೈತಾರೆ. ನಮಗೆಲ್ಲ ಏನು ಭ್ರಮ ಹಿಡ್ದದ ಅಂತಂದ್ರೆ ಇವ್ರು ಬೈಕತ್ತಂದ್ರೆ ನೀವು ನನಗೆ ಬೈಕತ್ತಾನ, ಇವನು ತಪ್ಪದ ಅಂತ. ಅವನದೇನೂ ತಪ್ಪಿಲ್ರಿ ಪಾಪ. ನಮ್ಮ ಹಿಂದಿನ ಜನ್ಮದ ಕರ್ಮಗಳು ಅವನು ಬಾಯಿಂದ ನಮಗೆ ಹೇಳ್ಸಕತ್ತಾವ. ಇನ್ನೂ ಕೇಳಬೇಕು, ಇನ್ಕತ್ತಕ್ಕ ಬೈದು ನೀನು ನನಗೆ ಬಾಯಿ ನೋವಾಗಿರ್ಬೇಕು, ಒಂದು ಚಾ ಕೊಡ್ತೀನಿ ನಡಿ ಅಂತ ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡು ಹೋಗ್ಬೇಕು. ಅವನದೇನು ತಪ್ಪದಪ್ಪ.
ಅವನೇನು ತಪ್ಪದು, ಅವನೇನು ತಪ್ಪು. ಹಂಗೆ ಪುಣ್ಯ ಮಾಡಿದ್ರೆ ಹೊಗಳಾಕತ್ತಂದ್ರೆ ತಿಳ್ಕೊಬೇಕು, ಹಿಂದಿನ ಜನ್ಮದಾಗ ಏನೋ ಪುಣ್ಯ ಮಾಡೀನಿ, ಅವನ ಬಾಯಿಂದ ನನ್ನ ಬಗ್ಗೆ ಒಳ್ಳೆ ಶಕ್ತಿಗಳು ಬರಕತ್ತ. ಹಂಗೆ ಹಿಂದಿನ ಜನ್ಮದೇನದಲ್ಲ ಅದು ಕಟ್ಟಿಟ್ಟ ಬುತ್ತಿ ಎಂದೂ ಕರಗಂಗಿಲ್ಲ. ನೀವೇನು ಒಳ್ಳೆಯದನ್ನು ಮಾಡಿದ್ರಂದ್ರೆ ಅದು ಒಳ್ಳೆಯದನ್ನ ಇರ್ತದ, ಕೆಟ್ಟದನ್ನು ಮಾಡಿದ್ರೆ ಕೆಟ್ಟದನ್ನ ಇರ್ತದ. ಹಂಗೆ ಸಿದ್ದಪ್ಪ ಬಿದಿರಿಯವರು ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಸಾಧನ ಫಲ ಈಗ ಅವ್ರಿಗೆ ಫಲ ಕೊಡಾಕತ್ತ. ಅವ್ರು ಭಾಳ ಅದ್ಭುತ ವ್ಯಕ್ತಿಗಳು. ಅಂಥ ಶಕ್ತಿ ಸಾಮರ್ಥ್ಯ ಇರೋದು ಸಾಹಿತ್ಯ ಅನ್ನೋದು ಎಲ್ಲರಿಗೂ ಬರೋದಲ್ಲ, ಎಲ್ಲರಿಗೂ ಬರಲ್ಲ. ಅವ್ರಿಗೆ ಸಿಕ್ಕದಂದ್ರೆ ಅವ್ರು ಭಾಳ ದೊಡ್ಡ ವ್ಯಕ್ತಿಗಳು. ನಾವು ಅಂತಿರ್ತೇವೆ ಅವ್ರದ್ದೇನು ಬರ್ತದೆ, ಅವ್ರು ಏನು ನಾವು ಹೇಳಂಗಿಲ್ಲ, ಒಂದು ಪೇಜ್ ಬರೀ ಕಾಣಂಗಿಲ್ಲ ಇಷ್ಟರಾಗಿದೆ. ನಾವು ಅವ್ರು ಇಷ್ಟೆಲ್ಲ ಬರ್ತಾರಂದ್ರೆ ಭಾಳ ದೊಡ್ಡ. ಅದಕ್ಕೆ ನಾವು ಸಿದ್ದಪ್ಪ ಬಿದ್ರಿ ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿಸಿ ಕಡಿಮೆ. ಅವರು ಈ ಪುಸ್ತಕಗಳನ್ನು ಮಾರಾಟಕ್ಕೆ ತೊಗೊಂಬಂದ ಯಾರ್ಯಾರಿಗೆ ಬೇಕಂತೇಳಲ್ಲ, ಎಲ್ಲರೂ ಅವ್ರ ಪುಸ್ತಕಗಳನ್ನ ಖರೀದಿ ಮಾಡಿರಿ ಅಂತ ಹೇಳಿ ಈ ಪುಸ್ತಕ ಇದು ಜಾನಪದ ಇತಿಹಾಸದ ಕಾವ್ಯ ಮಹಾಕಾವ್ಯ ಅಂತ ಮಾಡ್ಯಾರ. ಅದ್ರ ಇತಿಹಾಸ ಎಲ್ಲವೂ ಇದ್ರೊಳಗೆ ಸಿಗ್ತದೆ. ಜಾನಪದ ಅಂದರೆ ಏನು, ಎಲ್ಲಿತ್ತು, ಎಲ್ಲವೂ ಇದ್ರೊಳಗೆ ಸಿಗ್ತದೆ. ಅದನ್ನು ಪುಸ್ತಕ ಖರೀದಿ ಮಾಡಿ ನಿಮ್ಮ ಮನ್ಯಾಗ ಇಟ್ಟಂದ್ರೆ ನಿಮ್ಮ ಮಕ್ಳಿಗೆ ಹೇಳ್ರಿ ಜಾನಪದ ಅಂದರೆ ಏನು ಆ ಥರ ಬರ್ದಾರಂತ ನಮಗೆ ಸ್ವಲ್ಪ ಹೇಳ್ರಿ ಅಂತ ಹೇಳ್ರಿ. ನಿಮ್ಮ ಮಕ್ಳು ನಿಮ್ಗೆ ಹೇಳ್ಬೋದು, ಹೇಳ್ತಾರೆ ಅಂತ ನಾನಂತ ಹೇಳಂಗಿಲ್ಲ. ಅದಕ್ಕೆ ಚಲೋ ಆಯಿತು ಈ ಕಾರ್ಯಕ್ರಮ. ನಮ್ಮ ಸಂಗೀತಗಾರರಿಗೆ ನಾವೆಲ್ಲ ಈ ವರ್ಷ ಮಾಲಾಲ ಏನು ಹಾಕಲಿಲ್ಲ, ಏನು ಹಾಕೋದು ಅವಶ್ಯಕತೆ ಇಲ್ಲ. ಅವ್ರು ಹೊರಗಿನವ್ರಿದ್ರೆ ಹಾಕಬೇಕಲ್ಲ. ಅವ್ರದ ಮಠ ನಮ್ಮದೇ. ಈ ಮಠದಾಗ ನಮ್ದು ಏನೂ ಇಲ್ಲ. ನೀವೇನು ಬಂದು ಕುಂದಿರ್ತಾರಲ್ಲ ನಿಮ್ಮದೇ ಮಠ, ನಿಮ್ಮದೇ ಆಶ್ರಮ. ಈಗ ಎಲ್ಲಿ ನಾವೆಲ್ಲಿ ಏನು ತಗೊಂಡಬಾರ್ದು, ನಾವ ಇಲ್ಲಿ ಸರಿಯಾಗಿರಂಗಿಲ್ಲ. ಏನು ನಮ್ಮದು ಏನದ ಇಲ್ಲಿ. ಅದಕ್ಕಾಗಿ ಏನು ಭಾಳ ತಲೆ ಹಾಕೋದಿಲ್ಲ. ಇಲ್ಲಿ ಬರೋದದ, ಆರಾಮಾಗಿ ಕುಂದಿರೋದದ. ಸ್ವಲ್ಪ ಧ್ಯಾನ ಆ ಮಂದಿರದೊಳಗೆ ನಾವು ಸ್ವಲ್ಪ ಧ್ಯಾನ ಮಾಡೋಕ್ಕೆ ವ್ಯವಸ್ಥೆ ಮಾಡಿ ಎಲ್ಲರಿಗೂ. ನೀವು ಖಾಲಿ ಕುಂದಿರ್ತೀರಲ್ಲ ಮನ್ಯಾಗ, ಖಾಲಿ ಕುಂದಿರೋದು ಬಿಡೋದು, ಇಲ್ಲಿ ಆಶ್ರಮಕ್ಕೆ ಬರೋದ. ಒಳಗೆ ಮಂದಿರದೊಳಗೆ ಆಸನ ಸಹಿತ ಹಾಕಿಟ್ಟಿರ್ತಾರೆ ನಮ್ಮಲ್ಲಿ. ನೀವು ಆಸನ ಸಹಿತ ಹಾಕೋದಿಲ್ಲ, ಮಂತ್ರ ಸಹಿತ ನೀವೇನು ಅನ್ನಕ್ಕೆ ಹೋಗ್ಬೇಡ್ರಿ. ಅದು ಮಾಹಿತಿನೇ ಮಂತ್ರ ಅಂತದ. ಅದು ಮಂತ್ರ ಸುಮ್ಮನೆ ನೀವು ನೋಡ್ಕೊಂಡು ಕುಂತ್ರೆ ಸಾಕು ಗುರುಗಳನ್ನು. ನಿಮ್ಗೆ ಗುರುಗಳು ನೋಡೋಕೆ ಅನಿಸ್ತು, ಗುರುಗಳು ನೋಡ್ರಿ. ತಳಗೊಂದು ದೀಪ ಐತೆ, ಗುರುಗಳು ನೋಡೋಕೆ ನಿಮ್ಗೆ ಬ್ಯಾಡ ಅನಿಸ್ತಂದ್ರೆ ದೀಪ ನೋಡ್ರಿ, ಅದು ತ್ರಾಟಕ ಆಗ್ತದೆ. ಯಾವುದ್ರ ಮಾಡಿ ಸುಮ್ಮನೆ ಆರಾಮ ಕುಂದ್ರಿ, ಒಂದು 10 ನಿಮಿಷ ಕುಂದ್ರಿ, 60 ತಾಸು ಕುಂದ್ರಿ, ಕುಂದ್ರಿ. ಎದ್ದು ಹೂಗಳದಾಗ ಇಲ್ಲಿ ಪ್ರಸಾದ ನಿಲಯಕ್ಕೆ ಬರೋದು, ಅಲ್ಲಿ ಏನು ಮಾಡಿರ್ತಾರಲ್ಲ ಪ್ರಸಾದ ತಗೊಳ್ಳೋದು, ಆರಾಮಾಗಿ ಹೋಗೋದು. ಬರ್ರಿ. ನಾವು ಇದು ಆಶ್ರಮ ಇರೋದು ನನಗಾಗಲ್ಲ, ಹರ್ಷಾನಂದ ಸ್ವಾಮಿಗಾಗಲ್ಲ, ನಿಮಗಾಗಿರೋದು. ನೀವು ಬರಬೇಕು, ಧ್ಯಾನ ಮಾಡಬೇಕು, ಓದಬೇಕು, ಅಧ್ಯಯನ ಮಾಡಬೇಕು. ಅದಕ್ಕಾಗಿ ಆಶ್ರಮಗಳಿರೋದು. ಹರ್ಷಾನಂದ ಸ್ವಾಮಿಗಳದ್ದು ಆಶ್ರಮ ಅಲ್ಲ, ನಿಮಗಾಗಿರೋ ಆಶ್ರಮ. ನಾವು ಇಲ್ಲಿ ಸೇವಕ ಅಷ್ಟೇ. ಅದಕ್ಕೆ ಧ್ಯಾನ ಮಂದಿರ ಮಾಡೀವಿ. ನೀವೆಲ್ಲರೂ ಬಂದಲ್ಲಿ ಧ್ಯಾನವನ್ನು ಮಾಡಿ. ಆನಂತರ ಇನ್ನೂ ಮುಂದಿನ ತಿಂಗಳ ಕಾರ್ಯಕ್ರಮ ಇರೋಂಗಿಲ್ಲ. ಡಿಸೆಂಬರ್ದೊಳಗೆ ಗುರು ನಮನ ಕಾರ್ಯಕ್ರಮವನ್ನು ವಿಜಯಪುರದೊಳಗೆ 25ನೇ ತಾರೀಕಿನಿಂದ 2ನೇ ತಾರೀಕಿನವರೆಗೆ ಆಗುತ್ತೆ. ಅದಕ್ಕೆ ಆ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡೋದು ಮತ್ತೊಂದು ಹೋಗೋದು ಒಂದು ಸ್ವಲ್ಪ ನಂಗೆ ಬರಲಿಕ್ಕೆ. ಅದಕ್ಕಾಗಿ ಡಿಸೆಂಬರ್ನೊಳಗೆ ಒಂದು ಕಾರ್ಯಕ್ರಮ ಮಾಡೋದು ಬೇಡ ಅಂತ ನಾವು ನಿರ್ಣಯ ಮಾಡಿದ್ದೀವಿ. ಅದಕ್ಕಾಗಿ ಡಿಸೆಂಬರ್ನಾಗ ಹೋದ ವರ್ಷ ನಾವು ಡಿಸೆಂಬರ್ದೊಳಗೆ ಕಾರ್ಯಕ್ರಮ ಮಾಡಿಲ್ಲ. ಈ ವರ್ಷವೂ ಡಿಸೆಂಬರ್ದಾಗಿಲ್ಲ. ಇನ್ನು ಜನವರಿ ಒಳಗನ ಭೇಟಿ ಆಗೋದು ಎಲ್ಲರೂ. ಅದಕ್ಕೆ ಜನವರಿಗೆ ಭೇಟಿ ಆಗೋದಿಲ್ಲ. ನೀವು ಬರೋದು ಆಶ್ರಮ ಬರೋದ್ರೆ ಸಿದ್ದಾಪುರದವ್ರು ಸಮೀಪ, ಇಲ್ಲಿ ಹುಲ್ಯಾಳದವ್ರಿಗೆ ಸಮೀಪ ಬರೋದು. ಇದು ಆಶ್ರಮದಾಗ ಕುಂದ್ರೋದು, ಪ್ರಸಾದ ಮಾಡೋರು ಮಾಡ್ತಾರೆ. ನೀವೇನು ಕೊಡೋದು ಬೇಡ, ಏನೂ ಬೇಡ, ಸುಮ್ಮನೆ ಬಂದು ಧ್ಯಾನ ಮಾಡಿದ್ರೆ ಸಾಕು. ಗುರುಗಳ ಸ್ಮರಣೆ ಮಾಡಿದ್ರೆ ಸಾಕು, ಅದೇ ಎಲ್ಲ. ಅದಕ್ಕೆ ಇವತ್ತು ಹಿರೇಸೋಮನವರವರು ಪ್ರಸಾದ ಮಾಡಿಸಿದ್ದಾರೆ. ವಿಜುಗೌಡರು ದೊಡ್ಡವ್ರು ಯಾರು? ಜೈಗೌಡ್ರು ಏನ್ರಿ? ಹಾಂ, ದೊಡ್ಡವ್ರು ಜೈಗೌಡರು. ಜೈಗೌಡವರು ಹೋದ ತಿಂಗಳ ಬಂದಿದ್ರು ಅವ್ರು ಕಾರ್ಯಕ್ರಮಕ್ಕೆ. ಅವಾಗ ನಮ್ಮದು ಮಾಡಿಸ್ರಿ ಪ್ರಸಾದ ಅಂತ ಈಗ 4-5 ತಿಂಗಳ ಬಂದು ಹಾಕ್ತೀವಿ. ನಾವು ಹೋದ ತಿಂಗಳು ಮಾಡಿಸ್ಬೇಕಂದಿದ್ದೀವಿ. ಹೋದ ತಿಂಗಳ ಅಪ್ಪಗಳದು ಹುಟ್ಟುಹಬ್ಬ ಅಂತ ಹೇಳ್ಕೊಂಡು ಜಾಡ್ರಿ ಗೌಡ್ರ ಪ್ರತಿ ವರ್ಷ ನವೆಂಬರ್ದಾಗ ನಾನು ಅಜ್ಜನ ಹೆಸರಿನೊಳಗೆ ಒಂದು ಪ್ರಸಾದ ವ್ಯವಸ್ಥೆಯನ್ನು ಮಾಡಿಸೋಣ ಅಂತ ನಾನು ಜೈಗೌಡರು ಹೇಳಿ, ಅವ್ರು ಹೇಳಿದ ತಡ ಮರದೂಸ್ ತಂದು 10,000 ರೂಪಾಯಿ ಕಾರ್ಯಕ್ರಮ ಕೊಟ್ಬಿಟ್ಟು. ಅವ್ರೇನು ಲೇಟನ್ನು ಮಾಡಲಿಲ್ಲ. ಮತ್ತೆ ಬೇರೆದವ್ರು ಯಾರು ಮಾಡ್ಯಾರ ಅಂತ ಇವರು ಗೌಡ್ರು ಬಂತಿದ್ರಿ. ಇವ್ರ ಅದನ್ನು ಕ್ಯಾನ್ಸಲ್ ಮಾಡಿಸ್ರಿ, ನಮ್ಮ ಮಗಂದು ಎತ್ತಿ ನಮ್ಮ ಮಗನ ಮಾಡೋಣ ಅಂತ ಅರ್ಕಿದ್ರು. ನಾ ಗೌಡ್ರಿಗೆ ಅಂದಿನಿ ಅಷ್ಟವ್ರು 10 ರೂಪಾಯಿ ನಮ್ಮ ಮೊಬೈಲ್ ಬಿಟ್ಟಿದ್ರು. ಇವ್ರು ಬಿಟ್ಟಿನ 10,000 ರೂಪಾಯಿ. ಅದಕ್ಕೆ ಮತ್ತೆ ಮುಂದಿನ ತಿಂಗಳ ಮತ್ತೆ ಯಾವಾಗ ಅವ್ರ ಮಗ ಬರ್ತಾನೆ ಅವ್ರು ಮಾಡೋಣ ಅಂತೇಳಿ. ಅವ್ರು ಗೌಡ್ರದ್ದು ಭಾಳ ಚಲೋ ಅದ. ಅವ್ರು ಎಲ್ಲಿ ಭಜನೆಗೆ ಹೋಗ್ತಾರೆ, 1 ರೂಪಾಯಿ ತೊಗೊಳಂಗಿಲ್ಲ. ಅವ್ರು ಒಳಗೊಮ್ಮೆ ತೊಗೋತಾನ್ರಿ.
ನಮ್ಮನ್ನು ಬಿಡಂಗಿಲ್ಲ ರೀ. ನಿಮ್ಮ ಕೈಲಿ ತಗೋತಿರ್ಬೇಕು. ಅದಕ್ಕೆ ಈಗ ಅವ್ರಿಗೆ 1.5 ವರ್ಷ ಮೇಲೆ ಆಯ್ತು ರೀ ಇಲ್ಲಿ ಬರಕತ್ತಾರ. ಇವ್ರು ಏನು ಕುಂತಾರ ಎಲ್ಲ ನಮ್ಮ ಪರಮೇಶ್ವರರು, ಶಿವಾನಂದ, ಗುರು ಬಸಗೌಡರು, ನಮ್ಮ ರಾಮಚಂದ್ರ ಅಂತ ನಮ್ಮ ಕಮಲಾಜ್ ಜನ ಬಂದಿಲ್ಲ ಸರ್. ಇವತ್ತು ಬಂದಿಲ್ಲ, ಏನೋ ಬರೋಗ್ಯಾರ. ಪುಂಡ್ಲಿಕ್ ಅವ್ರೆ. 1 ರೂಪಾಯಿ ನಮ್ಮ ಭಜಂತ್ರಿ ಊರಿಗೆ ಅಲ್ಲೇ ಒಂದು ಕಾರ್ಯಕ್ರಮ ಐತೆ, ಮದುವೆ ಕಾರ್ಯಕ್ರಮ. ಹಾಂ, ಭಜಂತ್ರಿ ಅವರು ಇವ್ರಿಗೆಲ್ಲರಿಗೂ ಬಳೆ ಮಗನ ಕರ್ಕೊಂಬಾರೋ ಇಲ್ಲಿ ಸಿದ್ದು ಅವರು. ಸಿದ್ದು ಉಪ್ಪಲ್ದಲ್ಲಿ ರೀ ಪ್ರತಿ ತಿಂಗಳ ಹಾರ ದಿವಸ ಅವನೇ ನಾವೇನು ಹಾರ ತರಂಗಿಲ್ಲ ಗಂದು. ಅವ್ರು ಮೊದಲ ಒಂದು 4 ದಿವಸ ಮೊದಲ ಎಷ್ಟು ಹಾರ ತರೋದ್ರಿ ಅಂತ ಫೋನ್ ಮಾಡ್ತಿರ್ತಾರೆ. ನಾವು ಒಟ್ಟು ಎತ್ತಂಗಿಲ್ಲ ಬೇಗ. ನಾಳೆ ಕಾರ್ಯಕ್ರಮ ಅಂದರೆ ಇವತ್ತು ಎತ್ತಿರ್ತೀವಿ. ಅವಾಗ ಅವ್ರನ್ನ ಎಷ್ಟು 10 ತೊಗೊಂಡ್ಬಂದ್ಬಿಡ್ರಿ ಅಂತ ಒಂದು 10 ಹಾರ ತೊಗೊಂಡು ಅವ್ರದ್ದೇ ಹಾರ ತರೋರು ನೀವೇ, ಸಂಗೀತ ಭಾಷಾವ್ರು ನೀವೇ, ಪೇಟೆ ನಿಮ್ಮದು, ತಬಲಾ ನಿಮ್ಮದು, ಮಾಯಿಕ್ ನಿಮ್ಮದು, ಪ್ರಸಾರ ಮಾಡ್ಸೋರು ನೀವೇ, ಪ್ರಸಾರ ಮಾಡೋರು ನೀವೇ, ಗಿರಾವ್ರು ನೀವೇ, ನಿಮ್ಗೆ ಅಷ್ಟೇ. ನಮಗೆ ನೀವು ಬರಬೇಕು ಇರಬೇಕು ಅಷ್ಟೇ. ನಮ್ಗೆ ಅಷ್ಟಾಗಲಿ ಅಂತ ಹಾರೈಸಿ ನಮ್ಮ ಶಾಸ್ತ್ರಿಗಳವರು ಬಂದು ಕುಂತಾರೆ. ಭಾಳ ಖುಷಿ ಅನ್ನಿಸ್ತು. ಎಲ್ಲರೂ ಬಂದ್ರಿ. ಸಮಯ ಭಾಳ ಆಯಿತು. ಸಮಯ ಭಾಳ ಆದರೆ ಮನ್ಯಾಗ ಕುಂತು ಸಾಕಾಗಿರ್ತದೆ. ಆದರೂ ಮನೆಗೆ ನೇರ ಹೋಗ್ಬೇಕು ಅಂತ ಅನಿಸ್ತೀವಿ. ಆದ್ರೆ ಇಲ್ಲಿ ಇರಬೇಕು ಅಂತ ಅನ್ಸಂಗಿಲ್ಲ. ಅದಕ್ಕೆ ಆಶ್ರಮದಾಗ ಕುಂತೀವಿ ಅಂದರೆ ಮನೆ ಚಿಂತೆ, ಮನ್ಯಾಗ ಕುಂತೀವಿ ಅಂದರೆ ಮೊಬೈಲ್ ಚಿಂತೆ, ಧಾರಾವಾಹಿ ಚಿಂತೆ, ಅವೆಲ್ಲ ತಲೆ ಕೆಡಿಸ್ತಾವೆ, ನಮ್ಮ ಜೀವನ ಹಾಳು ಮಾಡ್ತಾವೆ. ಇಲ್ಲಿ ಕುಂತೀರಿ ಅಂದರೆ ನಿಮ್ಗೆ ಪುಣ್ಯ ಪ್ರಾಪ್ತಿ. ಅಪ್ಪಗಳೊಂದು ಮಾತನ್ನು ಹೇಳಿದ್ರು, ನಮ್ಮ ಆಶ್ರಮಗಳು ಏನೇನು ಇದಾವಲ್ಲ, ಆಶ್ರಮದಾಗ ಇರುವಂಥ ಜನ ಏನು ಧ್ಯಾನ ಮಾಡಬೇಕು ಅಂತಿಲ್ಲ, ಆಶ್ರಮದಾಗ ಇರುವಂಥ ಜನ ಏನು ಜಪ ಮಾಡಬೇಕು ಅಂತಿಲ್ಲ, ಆ ಆಶ್ರಮದಾಗ ಇರುವಂಥ ಜನ ಸತ್ಸಂಗ ಕೇಳಬೇಕಂತೇಳೂ ಇಲ್ಲ. ಅವರು ಬಂದು ಆ ಆಶ್ರಮದಲ್ಲಿ ಒಂದು ತಾಸು ಕುಂತವಾದರೆ ಸಾಕು, ಸುಮ್ಮನೆ ಕುಂತವಾದರೆ ಸಾಕು, ಅವ್ನು ಪುಣ್ಯ ಜಾಸ್ತಿ ಆಗ್ತದೆ ಅಂತ ತಗೊಳ್ಬೇಕು. ಯಾಕೆ ಈ ಪ್ರಶ್ನೆ ಬಂತು ಅಂತಂದ್ರೆ ಅಪ್ಪಗಳು ಬಂದು ಕೇಳಿ, ಆ ಸ್ವಾಮಿಗಳು ಇದ್ದಾರೆ, ಅವ್ರು ಜಪನೂ ಮಾಡೋಂಗಿಲ್ಲಪ್ಪ, ಏನು ತಪನೂ ಮಾಡೋಂಗಿಲ್ಲ, ಏನು ಪೂಜೆನೂ ಮಾಡೋಂಗಿಲ್ಲ, ಏನು ಓದಾನೂ ಇಲ್ಲ, ಸುಮ್ಮನೆ ಕುಂದಿರ್ತಾರಲ್ರಿ ಅಪ್ಪಗಳು ಅಂತ ನಾ ಹಿಂಗೆ ಅಂದಿದ್ದಕ್ಕಾಗಿ ಅಪ್ಪಗಳು ನಮ್ಗೆ ಹಿಂಗೆ ಅಂತಿದ್ರು. ನಮ್ಮ ಆಶ್ರಮಗಳಲ್ಲಿ ಇದ್ರೆ ಸಾಕು, ಎಲ್ಲ ಚಲೋ. ಹಂಗೆ ಆಶ್ರಮಕ್ಕೆ ಬರ್ರಿ ಅಂತ ಹೇಳ್ತಾ ನಮ್ಮ ಸಿದ್ದಾಪುರದವರೆಲ್ಲ ಬಂದಾರ, ಮನೆ ಬುದ್ಧಿಯವ್ರು ಬಂದಾರ, ಗುದ್ನಿಯವ್ರು ಬಂದಾರ, ಎಲ್ಲ ಕಡೆ ನಮ್ಮ ತಾಯಂದರು ಎಲ್ಲ ಪ್ರತಿ ತಿಂಗಳ ನೀವು ಇಷ್ಟು ಜನ ಬಳಸ್ತೀವಿ, ನಿಮ್ಮದಾಗ ಇನ್ನೂ ಹೆಚ್ಚಿಗೆ ಜನರಿಗೆ ಕರ್ಕೊಂಡು ಬರ್ರಿ ಅಂತೇಳಿ ಹೇಳ್ತಾ ಆಗಮಿಸಿದ ಎಲ್ಲರಿಗೂ ಮತ್ತೊಮ್ಮೆ ವಂದನೆಗಳನ್ನು ಹೇಳ್ತೀನಿ. ಎಲ್ಲರಿಗೂ ಶರಣು.